ಹಾಯ್ ಹಲೋ ನಮಸ್ಕಾರ. ನೀವೆಲ್ಲ ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ವಿಶ್ವನಾಥ್ ಎನ್ ಹರಿಹರ. ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿರುವಂತಹ ಸಂಸ್ಥೆ ಅಂತಂದ್ರೆ ಅದು ಲೋಕಾಯುಕ್ತ ಸಂಸ್ಥೆ. ಅನೇಕ ಭ್ರಷ್ಟ ಅಧಿಕಾರಿಗಳು, ಅದರಲ್ಲೂ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂತಹ ಲಂಚಬಾಕತನ, ಭ್ರಷ್ಟಾಚಾರ, ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂತಹ ಕೆಲಸವನ್ನ ಲೋಕಾಯುಕ್ತ ಸಂಸ್ಥೆ ಮಾಡ್ತಾ ಇರುತ್ತೆ. ಆಗಾಗ ಅನೇಕರನ್ನ ಟ್ರ್ಯಾಪ್ ಮಾಡುವಂತಹ ಕೆಲಸವನ್ನು ಕೂಡ ಲೋಕಾಯುಕ್ತ ಸಂಸ್ಥೆ ಮಾಡ್ತಾ ಇರುತ್ತೆ. ಅದಕ್ಕೆ ಸಾಕಷ್ಟು ಅಧಿಕಾರಿಗಳ ಶ್ರಮ ಕೂಡ ಇರುತ್ತೆ ಮತ್ತು ಅವರ ವಿರುದ್ಧವಾಗಿ ಯಾರು ಭ್ರಷ್ಟಾಚಾರ ಮಾಡ್ತಾರಲ್ಲ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಇನ್ನು ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ಕೆಲಸ ಮಾಡುತ್ತೆ, ಲೋಕಾಯುಕ್ತ ಸಂಸ್ಥೆಯನ್ನ ಸಾಮಾನ್ಯ ಜನ ಯಾಕೆ ನಂಬಬೇಕು ಮತ್ತು ಲೋಕಾಯುಕ್ತ ಸಂಸ್ಥೆ ಹೈರಾರ್ಕಿ ಏನು, ಅಂದರೆ ಯಾರು ಮೇಲ್ದರ್ಜೆ ಅಧಿಕಾರಿಗಳು ಮತ್ತು ಕೆಳದರ್ಜೆ ಅಧಿಕಾರಿಗಳು ಯಾರೆಲ್ಲ ಇರ್ತಾರೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ಅದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಜನಸಾಮಾನ್ಯರಿಗೆ ತಿಳಿಸಿಕೊಡುವಂತಹ ಕೆಲಸವನ್ನು ನಾವಿವತ್ತು ಮಾಡ್ತೀವಿ. ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಒನ್ ಅಂಡ್ ಓನ್ಲಿ ತುಂಬ ಸ್ಟ್ರಿಕ್ಟ್ ಆಫೀಸರು, ಇತ್ತೀಚಿನ ದಿನಮಾನಗಳಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ SP1 ಶಿವಪ್ರಕಾಶ್ ದೇವರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಲೋಕಾಯುಕ್ತ ಕೆಲಸ ಮಾಡುತ್ತೆ ಮತ್ತು ಅವರು ಇತ್ತೀಚೆಗೆ ಮಾಡ್ತಾ ಇರುವಂತಹ ಟ್ರ್ಯಾಪ್ಗಳೇನಿದೆ ಅದು ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇರುವಂಥದ್ದು, ಇದು ಯಾವ ರೀತಿ ನಡೆಯುತ್ತೆ, ಇದರೆಲ್ಲದರ ಬಗ್ಗೆನೂ ಮಾತನಾಡೋದಕ್ಕೆ ನನ್ನ ಜೊತೆ ಇವತ್ತು ಶಿವಪ್ರಕಾಶ್ ದೇವರಾಜ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಲೋಕಾಯುಕ್ತ ಸಂಸ್ಥೆ ಅಂತಂದರೆ ಜನಸಾಮಾನ್ಯರಿಗೆ ಇರುವಂಥದ್ದು, ತಲೆಯಲ್ಲಿ ಬರುವಂಥದ್ದು ಭಯ. ಮೊದಲೇದಾಗಿ ಭಯ ಒಂದು ಮೂಡುವಂಥದ್ದು. ಯಾಕಪ್ಪ ಬೇಕು ಅಂದರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವ್ರು ಏನಾದ್ರೂ ಒಂದು ಫೈಲ್ ಮೂವ್ ಆಗಬೇಕು ಅಂದ್ರೂ ಕೂಡ ಅಲ್ಲಿ ಏನಾದರೂ ಟೇಬಲ್ ಕೆಳಗೆ ಎಷ್ಟು ಕೊಡಬೇಕು ಅನ್ನೋ ಒಂದು ಮಾತುಗಳು ಜನಸಾಮಾನ್ಯರದ್ದು. ಸರ್, ಲೋಕಾಯುಕ್ತ ಸಂಸ್ಥೆ ಹೇಗೆ ಕೆಲಸ ಮಾಡ್ತಾ ಹೋಗುತ್ತೆ? ಈಗ ಲೋಕಾಯುಕ್ತ ಸಂಸ್ಥೆ ಅಂದ ತಕ್ಷಣ ನಮಗೆ ಲೋಕಾಯುಕ್ತ ಸಂಸ್ಥೆ ಹೆಡ್ ಮಾಡೋದು ಲೋಕಾಯುಕ್ತ ಸಾಹೇಬರು. ಸೊ ಲೋಕಾಯುಕ್ತ ಸಾಹೇಬರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇರ್ತಾರೆ. ಅವ್ರ ಕೆಳಗಡೆ ಉಪಲೋಕಾಯುಕ್ತ, ಇಬ್ಬರು ಉಪಲೋಕಾಯುಕ್ತ ಸಾಹೇಬರುಗಳಿರ್ತಾರೆ. ಸೊ ಮೇಯ್ನಾಗಿ 3 ಭಾಗಗಳು ಮಾಡ್ಬೋದು ನಾವು ಲೋಕಾಯುಕ್ತ ಅಂದ ತಕ್ಷಣ. ಒಂದು ಪೊಲೀಸ್ ವಿಂಗ್, ಒಂದು ಜುಡಿಷಿಯಲ್ ವಿಂಗ್, ಮೂರನೇದು ಅಡ್ಮಿನಿಸ್ಟ್ರೇಟಿವ್ ವಿಂಗ್. ಸೊ ಜುಡಿಷಿಯಲ್ ವಿಂಗ್ ಅಲ್ಲಿ ಮತ್ತೆ ಸಿಟ್ಟಿಂಗ್ ಜಡ್ಜಸ್ ಇರ್ತಾರೆ. ARE1, ARE2 ಆ ಥರ ARE ಅಂತ ಕರೀತಾರೆ. ಸೊ ಅವರು ಸಾಕಷ್ಟು ಆಫೀಸರ್ಸು ಜುಡಿಷಿಯಲ್ ವಿಂಗಲ್ಲಿ ಇರ್ತಾರೆ, ಅಂದರೆ ಡೈರೆಕ್ಟ್ ಲೋಕಾಯುಕ್ತ ಸರ್ಗೆ ರಿಪೋರ್ಟ್ ಮಾಡ್ತಾರೆ. ನಮ್ಮ ಪೊಲೀಸ್ ವಿಂಗಲ್ಲಿ ನಮ್ಮ ಪೊಲೀಸ್ ಲೋಕಾಯುಕ್ತ ಹೆಡ್ ಬಂದು ADG ಸಾಹೇಬರು. ADG ಸರ್ ಕೆಳಗಡೆ ನಮ್ಮ IG ಸರ್ ಇರ್ತಾರೆ. ಅದಾದ ನಂತರ ಒಂದೊಂದು ಡಿಸ್ಟ್ರಿಕ್ಟಿಗೆ ಒಂದೊಂದು SP ಅಂತ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಈಗಂತೂ ಆಲ್ಮೋಸ್ಟ್ ಎವ್ರಿ ಡಿಸ್ಟ್ರಿಕ್ಟಲ್ಲಿ ಒಬ್ಬೊಬ್ಬರು SP ಗಳಿದ್ದಾರೆ. ಈಗ ಬೆಂಗಳೂರು ಸಿಟಿಯಲ್ಲಿ ಮಾತ್ರ 2 SP ಗಳಿದ್ದಾರೆ, SP1, SP2 ದೊಡ್ಡ ಜುರಿಸ್ಟಿಕ್ಷನ್ ಇರೋದ್ರಿಂದ. ಮತ್ತು ನಮ್ಮ ಕೆಳಗಡೆ DSPಸು, ಇನ್ಸ್ಪೆಕ್ಟರ್ಸು. ಇದು ನಮ್ಮದೊಂದು ಹೈರಾರ್ಕಿ. ಸೊ ಲೋಕಾಯುಕ್ತ ಅನ್ನದ ತಕ್ಷಣ 2 ವಿಷಯಗಳು. ಈಗ ನಾವು ಪೊಲೀಸ್ ವಿಂಗ್ ನಾವು ಕೆಲಸ ಮಾಡಿದ್ದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಅಮೆಂಡೆಡ್ ಇನ್ 2018 ಅಂತೀವಿ. ಸೊ ಅದು ಆ ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತಾ ಇರ್ತೀವಿ. ಲೋಕಾಯುಕ್ತ ವಿಂಗ್ ಅಂದರೆ ಜುಡಿಷಿಯಲ್ ವಿಂಗ್ ಏನಿದೆ ಆ ವಿಂಗ್ ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ಕೆಲವು ಮೇಜರ್ ಅಂದರೆ ವ್ಯತ್ಯಾಸ ಏನಿದೆ ಎರಡಕ್ಕೆ ಅಂದರೆ, ನಮ್ಮದು ಬಂದು ಕ್ರಿಮಿನಲ್ ಕೇಸ್, ನಮ್ಮದೊಂದು ಅವ್ರದ್ದು ಕೇಸ್ ಅಂತಾರೆ, ಬಟ್ ದಟ್ ಈಸ್ ನಾಟ್ ಎ ಕ್ರಿಮಿನಲ್ ಕೇಸ್. ನಮ್ದು ಏನಂದರೆ ಕ್ರಿಮಿನಲ್ ಕೇಸ್ ಅಂದರೆ ನಾರ್ಮಲ್ ಆಗಿ ನಾವೀಗ ದರೋಡೆ, ಕೊಲೆ, ಈ ಥರ ಪ್ರಕರಣಗಳು, ಥೆಫ್ಟ್, ಈ ಥರ ಪ್ರಕರಣಗಳಿಗೆ ನಾವು ಹೆಂಗೆ ಕ್ರಿಮಿನಲ್ ಕೇಸ್ ಮಾಡ್ತೀವೋ ಅದೇ ಥರ ಪೊಲೀಸಲ್ಲಿ ನಮಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೆಳಗಡೆ ನಮಗೆ ಕಂಪ್ಲೇಂಟ್ ಬಂದರೆ ನಾವು ಅದನ್ನು ಕೇಸ್ ದಾಖಲೆ ಮಾಡ್ಕೊತೀವಿ. ಅದೇ ರೀತಿಯಾಗಿ ಲೋಕಾಯುಕ್ತ ವಿಂಗಲ್ಲಿ ಜಡ್ಜ್ ಸಾಹೇಬ್ರುಗಳು ಏನಿರ್ತಾರೆ ಅವರು ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ಅವ್ರ ಕೇಸ್ ಒಂದು ಇದು ಮಾಡ್ಕೊಂಡು ಇದು ಮಾಡ್ತಾರೆ. ವ್ಯತ್ಯಾಸ ಏನಂದರೆ ನಮ್ಮದು ಪ್ಯೂರ್ ಭ್ರಷ್ಟಾಚಾರ ಸಂಬಂಧಪಟ್ಟ ಕಾನೂನು ನಾವು ಆ ಕೆಲಸ ಮಾಡ್ತೀವಿ, ಅಂದರೆ ಕರಪ್ಷನ್ ಸಂಬಂಧಪಟ್ಟದ್ದು. ಅವ್ರದ್ದು ಏನಂದರೆ ಮಾಲ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಗವರ್ನಮೆಂಟಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಆ ಲೋಕಾಯುಕ್ತ ಆ್ಯಕ್ಟ್ ಅಂದರೆ ಬ್ರಾಡ್ ಆಗಿ ಅದು ಡೀಲ್ ಮಾಡುತ್ತೆ. ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಆಗ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ, ತುಂಬ ದಿನದಿಂದ ಪೆಂಡಿಂಗ್ ಇದೆ, ಅಥವಾ ಸುಮ್ಮನೆ ಡಾಕ್ಯುಮೆಂಟ್ಸ್ ಕೇಳಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಅದು ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಬರುತ್ತೆ. ನಮ್ಮದು ಒಂದು ಅವ್ರು ದುಡ್ಡು ಕೇಳ್ತಾ ಇದ್ದಾರೆ, ಮತ್ತು ಆಮಿಷ ಇದು ಮಾಡ್ತಾರೆ, ಅಥವಾ ಸ್ಕ್ಯಾಮ್ ಆಗಿದೆ, ಅವರಿಗೆ ಅಕ್ರಮ ಆಸ್ತಿಗಳಿವೆ, ಈ ಥರ ಇವೆಲ್ಲ ನಮ್ಮ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಬರುತ್ತೆ. ಸೊ ಇದು ಒಂದು ಬ್ರಾಡ್ ಆಗಿ ನಮ್ಮ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ದು
ಇದು ಹೈರಾರ್ಕಿ. ಜನಸಾಮಾನ್ಯರಿಗೆ ಎಷ್ಟೋ ಜನ ಸರ್ಕಾರಿ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ತುಂಬ ಯಾವುದೋ ಒಂದು ಪೆನ್ಷನ್ ಅಮೌಂಟನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಫೈಲ್ ಕೆಳಗಡೆ ಇಷ್ಟು ಕೊಡಬೇಕು ಅನ್ನುವಂಥದ್ದು ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ. ಯಾವುದೇ ಕೆಲಸ ಆಗಿರಲಿ ಸರ್, ಸರ್ಕಾರಿ ಸಂಸ್ಥೆಗಳು ಅಂತಂದರೆ ಲಂಚ ಬಾಕ್ತನಕ್ಕೆ ನಿಂತುಬಿಟ್ಟಿದ್ದಾರೆ, ಎಷ್ಟು ದುಡ್ಡು ಕೊಡಲೇಬೇಕು ಇಲ್ಲಾಂದರೆ ಕೆಲಸ ಆಗೋದಿಲ್ಲ ಅನ್ನೋದು. ಅಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಕಂಪ್ಲೇಂಟ್ ಕೊಡೋದಕ್ಕೂ ಹೇಗೋಪ್ಪ ಕೆಲಸ ಆದರೆ ಸಾಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ಮಾಡ್ತಾರೆ. ಬಟ್ ಯಾರೋ ಕೆಲವೊಬ್ಬರು ಮುಂದೆ ಬಂದು ಕಂಪ್ಲೇಂಟ್ ಕೊಡುವಂಥದ್ದು, ಆ ಸಂದರ್ಭದಲ್ಲಿ ನೀವು ಟ್ರ್ಯಾಪ್ ಮಾಡ್ತೀರಾ, ಅವ್ರ ವಿರುದ್ಧ ಕ್ರಮ ಆಗುತ್ತೆ. ಇದೆಲ್ಲ ಹೊರತಾಗಿ ಜನಸಾಮಾನ್ಯರು ಯಾವ ರೀತಿ ನಿಮ್ಮ ಹತ್ರ ಬರ್ಬೋದು, ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಬದಲು ಯಾವ ರೀತಿ ಅಪ್ರೋಚ್ ಮಾಡ್ಬೋದು, ಕಂಪ್ಲೇಂಟ್ ಯಾವ ರೀತಿ ಕೊಡ್ಬೋದು ಅಂತ? ಸೊ ನಮಗೆ ಕೂಡ ಪ್ರತಿ ಜಿಲ್ಲೆಯಲ್ಲಿ ನಮಗೆ ಲೋಕಾಯುಕ್ತ SP ಇದ್ದಾರೆ, ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಅಂತೀವಿ. ನಾರ್ಮಲ್ ಪೊಲೀಸ್ ಸ್ಟೇಷನ್ ಹಿಂಗೆ ನಮ್ಗೆ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್. ಈಗ ಬೆಂಗಳೂರಲ್ಲಿ ನಮಗೆ ಇಲ್ಲೇ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಇದೆ, ಇದೇ ಬಿಲ್ಡಿಂಗಲ್ಲಿ. ಅದೇ ರೀತಿಯಾಗಿ ಜಿಲ್ಲೆಗಳಲ್ಲಿ ಒಂದು ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಇದೆ. ಮೇಯ್ನಾಗಿ ನಮಗೆ ಜನರಿಂದ ಬರುವಂಥ ಕಂಪ್ಲೇಂಟ್ಸು, ಅದಕ್ಕೆ ಮುಂಚೆ ನಾವು ಆ್ಯಕ್ಚುಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಕಂಪ್ಲೀಟ್ ಆಗಿ ಅಂದರೆ ಅದು ಜಸ್ಟ್ ಸಮರೈಸ್ ಮಾಡಬೇಕೆಂದ್ರೆ ಒಂದು 3 ಥರ ಪ್ರಕರಣಗಳು ಇರ್ತವೆ ನಮಗೆ. ಒಂದು ಟ್ರ್ಯಾಪ್ ಆರ್ ಬ್ರೈಬ್ ಅಂತೀವಿ. ಬ್ರೈಬ್ 7A 7B 7C ಅಂತ ಒಂದು ಸೆಕ್ಷನ್ಸ್ ಇವೆ. 7 ಜನರಲಿ 7 ಸೆಕ್ಷನ್. ಇದರಲ್ಲಿ ಏನಂದರೆ ಬೇಸಿಕಲಿ ಯಾರಾದರೂ ಲಂಚ ಕೊಡುವಾಗ, ಅಂದರೆ ಏನಾದರೂ ಕೆಲಸ ಆಗಬೇಕು ಅಂದರೆ ಅವ್ರು ಲಂಚ ಕೇಳ್ತಿದ್ರೆ ರೆಡ್ ಹ್ಯಾಂಡೆಡಲ್ಲಿ ನಾವು ಸಿಕ್ಕಾಕೊಂಡಿದ್ದು, ಅಥವಾ ಅವ್ರ ಕೆಲಸ ಮಾಡಿದ ನಂತರ ನಮ್ಮ ಹತ್ರ ಅವ್ರ ದುಡ್ಡು ಕೇಳ್ತಾ ಇದ್ದಾರೆ ಅನ್ನೋದು, ಅದೊಂದು ಟೈಪು 7C ಬರುತ್ತೆ, 7B ಬರುತ್ತೆ. ಸೊ ಈ ಥರ ಅಂದರೆ ರೆಡ್ ಹ್ಯಾಂಡೆಡ್ ಆಗಿ ಜನರ ಹತ್ತಿರ ಕೆಲಸ ಮಾಡೋಕ್ಕೋಸ್ಕರ ಅಥವಾ ಕೆಲಸ ಮಾಡಿ ನಂತರ ಅಥವಾ ಕೆಲಸ ಮಾಡಬೇಕಂತ ಉದ್ದೇಶದಿಂದ ಇವರು ದುಡ್ಡು ಕೇಳ್ತಾ ಇದ್ದಾಗ ರೆಡ್ ಹ್ಯಾಂಡೆಡ್ ಆಗಿ ನಮಗೆ ಸಿಕ್ಕಾಕೊಂಡಿದ್ರೆ ಅದನ್ನು ಟ್ರ್ಯಾಪ್ ಅಂತೀವಿ. ಸೊ ಇದರಲ್ಲಿ ಮೇಯ್ನ್ ನಮ್ಮ ಜನರು ನಮ್ಮ ಜೊತೆ ಇಂಟರಾಕ್ಷನ್ನು ಆಗುತ್ತೆ. ಈಗ ನೀವು ನೋಡಿರ್ಬೋದು, ಭಾಳಷ್ಟು ಲೋಕಾಯುಕ್ತ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಸಾಕಷ್ಟು ನಮಗೆ ಟ್ರ್ಯಾಪ್ ಕೇಸಸ್ ಆಗಿದೆ, ದೊಡ್ಡ ಟ್ರ್ಯಾಪ್ ಕೇಸಸ್ ಎಲ್ಲ ಆಗಿದೆ. ಇದರಲ್ಲಿ ಮೇಯ್ನಾಗಿ ಜನರು ನಮ್ಮ ಹತ್ರ ಬಂದರೆ, ಕಂಪ್ಲೇಂಟ್ ಕೊಟ್ಟಿದ್ರೆ ಮಾತ್ರ ನಾವು ಈ ಟ್ರ್ಯಾಪ್ ಕೇಸಸ್ ಮಾಡೋಕ್ಕೆ ಸಾಧ್ಯ ಇರುತ್ತದೆ. ಇನ್ನೊಂದು ಕೇಸ್ ಬಂದು ನಮಗೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್, ಅಕ್ರಮ ಆಸ್ತಿಗಳು, ಅಂದರೆ ಆದಾಯಕ್ಕೆ ಸಂಬಂಧಪಟ್ಟ ಅಕ್ರಮ ಆಸ್ತಿಗಳು ಇದ್ದರೆ, ಆದಾಯಕ್ಕೆ ಮಿಂಚಿನ ಅಕ್ರಮ ಆಸ್ತಿಗಳು. ಸೊ ಅವ್ರು ಏನು ಡಿಕ್ಲೇರ್ ಮಾಡ್ತಾರೋ ಅವ್ರ ಪ್ರಾಪರ್ಟೀಸು, ಅದು ಅಂದರೆ ಅವರ ಸ್ಯಾಲ್ರಿ, ಅವರ ಇನ್ಕಮ್ಗೆ ಕಂಪೇರ್ ಮಾಡಿದ್ರೆ ಅವ್ರ ಅಸೆಟ್ಸ್ ಜಾಸ್ತಿ ಇದ್ದರೆ ನಾವು ಡಿಸ್ಪ್ರಪೋರ್ಷನ್ ಅಸೆಟ್ಸ್ ಅಂತ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಕ್ರಿಮಿನಲ್ ಮಿಸ್ಕಂಡಕ್ಟ್ ಅಂತ, ಸ್ಕ್ಯಾಮ್ ಅಂತ ನಾವು ಏನು ಜನರಲ್ ಆಗಿ ಕರಿತೀವಿ. ಸ್ಕ್ಯಾಮ್ ಅಂದರೆ ಅಂದರೆ ಒಂದು ಸರ್ಕಾರಕ್ಕೆ, ಅಂದರೆ ನಾನು ರಫ್ ಆಗಿ ಹೇಳ್ತಾ ಇದ್ದೀನಿ, ಸರ್ಕಾರ ಅಧಿಕಾರಿಗಳಿಂದ ಮಾಡುವ ಕೆಲಸ ಅಥವಾ ಮಾಡಿಲ್ಲದ ಕೆಲಸದಿಂದ ಸರ್ಕಾರಕ್ಕೆ ಹಣ ಲಾಸ್ ಆಗಿದೆ, ಹಣ ನಷ್ಟ ಆಗಿದೆ, ಈ ಕೇಸಲ್ಲಿ ನಾವು ಸ್ಕ್ಯಾಮ್ ಅಂತೀವಿ. ಸೊ ಅದು ಕೂಡ ಜನರು ಭಾಳಷ್ಟು ಕಂಪ್ಲೇಂಟ್ಸ್ ಕೊಡ್ತಾರೆ. ಬಟ್ ನಮಗೆ ಮೇಯ್ನ್ ಆಗಿ ಜನರಿಂದ ಬರುವುದು ಟ್ರ್ಯಾಪ್ ಕಂಪ್ಲೇಂಟ್ಸ್. ಸೊ ಈ ಟ್ರ್ಯಾಪ್ ಕಂಪ್ಲೇಂಟ್ಸ್ ಹೇಗೆಪ್ಪ ಕೊಡುವುದು? ನೀವು ಹೇಳಿದಂಗೆ ಜನರಿಗೆ ಭಾಳಷ್ಟು ಅಪೋಹಗಳಿರ್ತವೆ. ಕೊಟ್ಟು ಬಿಡೋಣ ದುಡ್ಡು, ನಮ್ಮ ಕೆಲಸ ಆಗೋಗುತ್ತೆ, ಇವರ ಹತ್ತಿರ ಹೋದ್ರೆ ಪೊಲೀಸರು ಮತ್ತೆ ನಮ್ಮನ್ನು ಪ್ರಶ್ನೆಗಳು ಕೇಳ್ತಾರೆ. ಸಪೋಸ್ ಈ ಕೆಲಸ ಆ ಟ್ರ್ಯಾಪ್ ಆಗ್ಲಿಲ್ಲ ಅಂದ್ರೆ ನಮ್ ಕೆಲಸ ಆಗೋದಿಲ್ಲ, ಅಥವಾ ನಮ್ಮನ್ನ ಆದ್ಮೇಲೆ ಇದೆಲ್ಲ ಆದ ನಂತರ ಅವ್ರನ್ನ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಗವರ್ನಮೆಂಟ್ ಆಫೀಸರ್ಸು, ಅಂದ್ರೆ ಯಾರ ಮೇಲೆ ಅಲಿಗೇಷನ್ ಮಾಡಿದ್ರೆ ಅವ್ರು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಬಹಳಷ್ಟು ಅಪೋಹಗಳಿವೆ. ಸೊ ಅದಕ್ಕೋಸ್ಕರ ಏನಂದ್ರೆ ನಾವು ಈ ಲೋಕಾಯುಕ್ತ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಆಫೀಸರ್ಸ್ ಜನರಲ್ ಆಗಿ ನಮ್ಮ ಹತ್ರ ಬರ್ತಾರೆ, SPs ಅಥವಾ IG ಸರ್ಸ್ ಅಥವಾ ನಮ್ಮ ಆಫೀಸರ್ಸ್ ಹತ್ರ ಟ್ರ್ಯಾಪ್ ಕಂಪ್ಲೇಂಟ್ ತಗೊಂಡು ಬರ್ತಾರೆ. ಸೊ ನಾವು ಟ್ರ್ಯಾಪ್ ಕಂಪ್ಲೇಂಟ್ ಆಗಿ ಅಗೇನ್ ಪ್ರತಿ ಕಂಪ್ಲೇಂಟು ಟ್ರ್ಯಾಪ್ ಆಗುತ್ತಾ ಅನ್ನೋದು ಅದು ಇಲ್ಲ. ಅಂದರೆ ಈಗ ಸರ್ ನನಗೆ ಇಟ್లా ದುಡ್ಡು ಕೇಳ್ತಾ ಇದ್ದಾರೆ, ಬಟ್ ನಮ್ಗೆ ಎವಿಡೆನ್ಸ್ ಬೇಕು, ದುಡ್ಡು ಕೇಳ್ತಾ ಇದ್ರಂತ ಎವಿಡೆನ್ಸ್ ಬೇಕು, ಅವರ ವರ್ಕ್ ಅವರ ಹತ್ರ ಇದೆಯಾ ಅಂತ ಎವಿಡೆನ್ಸ್ ಬೇಕು. ಸೊ ಇವೆಲ್ಲ ಎವಿಡೆನ್ಸ್ ತಗೊಂಡ ನಂತರ ನಾವು ಅದನ್ನು ಕೇಸ್ ಆ ಥರ ಕನ್ವರ್ಟ್ ಮಾಡಿ, ಅಂದರೆ ಪ್ರೇಮ ಫೇಸಿ ನಮಗೆ ಸಮ್ ಎವಿಡೆನ್ಸ್ ಇರಬೇಕು. ಅದಾದ ನಂತರ ನಾವು ಅದನ್ನು ಕೇಸಾಗಿ ಕನ್ವರ್ಟ್ ಮಾಡಿ ನಾವು ತನಿಖೆ ಇದು ಮಾಡಿಸ್ತೀವಿ. ಬಟ್ ಜನರಲ್ ಆಗಿ ಅವ್ರಿಗೆ ಪ್ರಾಬ್ಲಮ್ ಇದೆ, ಅಂದರೆ ಸರ್ ನಮ್ಮ ಕೆಲಸ ಆಗ್ತಾ ಇಲ್ಲ, ಸುಮ್ಮನೆ ನಮಗೆ ಹರಾಸ್ಮೆಂಟ್, ದುಡ್ಡು ಕೇಳ್ತಾ ಇಲ್ಲ, ಬಟ್ ನಮ್ಮ ಕೆಲಸನೂ ಮಾಡ್ತಾ ಇಲ್ಲ ಅಂತ ಸಿಚುವೇಶನ್ ಜನರಲ್ ಆಗಿ ಲೋಕಾಯುಕ್ತ ವಿಂಗ್ಗೆ ಹೋಗಿ, ಅಂದರೆ ಜುಡಿಷಿಯರಿ ವಿಂಗ್ ಹೋಗಿ ಅಲ್ಲಿ ಕೇಸ್ ದಾಖಲೆ ಮಾಡ್ತಾರೆ. ಸೊ ಇಮಿಡಿಯೇಟ್ ಅದೊಂದು ಜಡ್ಜ್ಗೆ ಅಸೈನ್ ಆಗುತ್ತೆ, ARE ಅಂತಾರೆ. ಆ ಜಡ್ಜ್ ಸರ್ ಅವರು ಅದನ್ನು ಬೇಸಿಕಲಿ ಅವ್ರನ್ನ ಕರೆದು, ಯಾಕೆ ಈ ಪೆಂಡಿಂಗ್, ನೀವು ಯಾಕೆ ವರ್ಕ್ ಮಾಡ್ತಾ ಇಲ್ಲ, ಯಾಕೆ ಏನು ರೀಸನ್ನು, ನಿಮಗೆ ಎಲ್ಲ ದಾಖಲಾತಿಯಲ್ಲಿ ಕೊಟ್ಟಿದ ನಂತರ ಕೂಡ ಯಾಕೆ ಕೆಲಸ ಆಗ್ತಾ ಇಲ್ಲ. ಸೊ ಅವ್ರದ್ದು ಒಂದು ಹಿಯರಿಂಗ್, ಜುಡಿಷಿಯಲ್ ಪ್ರಾಸೆಸ್ಸಲ್ಲಿ
ಹಿಯರಿಂಗ್ ನಡೀತದೆ. ಸೊ ಅವರು ಅದನ್ನು ಸಾಲ್ವ್ ಮಾಡ್ತಾರೆ. ಬಟ್ ದುಡ್ಡು ಕೇಳ್ತಾ ಇದ್ದರೆ ಡೈರೆಕ್ಟ್ ಎವಿಡೆನ್ಸ್ ಇದೆ ಅಂದರೆ ಇಮಿಡಿಯೇಟ್ ನಾವು ಕೇಸ್ ಮಾಡಿ ಅದನ್ನು ಪ್ರೊಸೀಡ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ನಮಗೆ ಡಿಸ್ಪ್ರಪೋರ್ಷನ್ ಆ್ಯಸೆಟ್ಸ್ ಕೂಡ, ಯಾರಾದರೂ ಸರ್ಕಾರಿ ಆಫೀಸರ್ ಮೇಲೆ ಪಬ್ಲಿಕ್ ಭಾಳಷ್ಟು ಜನ ಕಂಪ್ಲೇಂಟ್ಸ್ ಬರುತ್ತವೆ. ಅಂದರೆ ಇವ್ರು ತುಂಬ ಆಸ್ತಿಗಳು ಮಾಡಿದ್ರು, ಅವ್ರು ಏನಾದರೂ ಎವಿಡೆನ್ಸ್ ಮಾಡಿದರೆ ಅವ್ರ ಎವಿಡೆನ್ಸ್ ಎಲ್ಲ ಸರಿ ಇದ್ದರೆ ನಾವು ಅದ್ರ ಬೇಸಿಸ್ ಮೇಲೆ ಬಟ್ ಅವರ ಹೆಸರು ಬರಲ್ಲ, ಅಂದರೆ ಗೌಪ್ಯವಾಗಿ ನಾವು ಅದನ್ನು ಮಾಡ್ತೀವಿ. ಸಿಮಿಲರ್ಲಿ ಸ್ಕ್ಯಾಮ್ ಅದರಲ್ಲಿ ಕೂಡ ಭಾಳಷ್ಟು ಜನ ಪಬ್ಲಿಕ್ಗೆ ನಮಗೆ ಕಂಪ್ಲೇಂಟ್ಸ್ ಕೊಡ್ತಾರೆ. ಸರ್ ಈ ಡಿಪಾರ್ಟ್ಮೆಂಟಲ್ಲಿ ತುಂಬ ಅವ್ಯವಹಾರ ಆಗಿದೆ. ಸಪೋಸ್ ಯಾವುದೋ ಒಂದು ರೇಷನ್ ಕಿಟ್ಟು ಅಥವಾ ಯಾವುದೊಂದು ಕಿಟ್ಸ್ ಹಂಚಿಕೆ ಮಾಡೋದ್ರಲ್ಲಿ ಫಲಾನುಭವಿಗಳು ಬೇರೆ ಅಂದರೆ ಯಾರು ಎಲಿಜಿಬಲ್ ಇಲ್ಲ ಅವರಿಗೆ ಹಂಚಿದ್ದಾರೆ, ಅಥವಾ ಒಂದು 1,000 ರೂಪಾಯಿ ಇದು ಕಾಸ್ಟ್ ಮಾಡಿದ್ದು ಅದು 10,000ಗೆ ಖರೀದಿ ಮಾಡಿ ಹಂಚ್ತಾ ಇದ್ದಾರೆ. ಸೊ ಇವೆಲ್ಲ ಒಂದು ಸ್ಕ್ಯಾಮ್ ಒಳಗಡೆ. ಇದು ಕೂಡ ಪಬ್ಲಿಕ್ ಭಾಳಷ್ಟು ಜನ, ಬಟ್ ಈ ಕಂಪ್ಲೇಂಟ್ಸ್ ಕೊಡಲಿಕ್ಕೆ ಪಬ್ಲಿಕ್ ತುಂಬ ಡಿಪಾರ್ಟ್ಮೆಂಟ್ ಬಗ್ಗೆ ನಾಲೆಡ್ಜ್ ಇರಬೇಕು. ಅವರು ಬೇಸಿಕಲಿ ಅಲ್ಲಿ ಇಂಟರ್ನಲ್ ಇನ್ಫಾರ್ಮೇಷನ್ ಅಲ್ಲಿ ತೆಗೆದವರೇ ಈ ಸ್ಕ್ಯಾಮ್ ಬಗ್ಗೆ ಹೇಳ್ತಾರೆ. ಬಟ್ ಜನರಲ್ ಆಗಿ 99% ಆಫ್ ಕೇಸಸ್ ನಮಗೆ ಬರುವಂಥದ್ದು ಟ್ರ್ಯಾಪ್ ಕೇಸಸ್, ಅಂದರೆ ಜನರಿಂದ. ಸೊ ಈ ತಮ್ಮ ಮುಖಾಂತರ ಬೇಸಿಕಲಿ ಜನರಿಗೆ ಹೇಳೋದು ಒಂದೇ ಏನಂದರೆ, ಟ್ರ್ಯಾಪ್ ಕೇಸಸ್ಗೆ ನೀವು ಬಂದಾಗ ಫಸ್ಟು ನೀವು ಆ ಅಪೋಹ ಇರಬಾರ್ದು. ಅಂದರೆ ನಮ್ಮ ಕೆಲಸ ಆಗುತ್ತೆ, ನಮ್ಗೆ ಏನಾಗುತ್ತೆ. ಯಾಕೆಂದರೆ ಒಂದ್ಸಲ ಲೋಕಾಯುಕ್ತ ಪೊಲೀಸರು ನೀವು ಬಂದರೆ ಫಸ್ಟ್ ಥಿಂಗ್ ನಿಮ್ಮನ್ನು ಎಕ್ಸ್ಪೋಸ್ ಮಾಡಲ್ಲ, ಅಂದರೆ ಅದು ಕನ್ಫರ್ಮ್ ಆಗುವವರೆಗೆ ಯಾರ್ದು ಹೆಸರು ನಾವು ಹೊರಗಡೆ ಇಟ್ಟಲ್ಲ. ಸೆಕೆಂಡ್ ಥಿಂಗ್ ಎಂದರೆ ಟ್ರ್ಯಾಪ್ ಫೇಲ್ ಆದರೂ ಕೂಡ ಅವರು ಕೆಲಸ ಮಾಡದೆ ನಿಮ್ಮ ಟಾರ್ಗೆಟ್ ಮಾಡೋದು ಅನ್ನೋದು ಆಗಲ್ಲ. ಯಾಕೆಂದರೆ ಲೋಕಾಯುಕ್ತ ಸರ್ ಇದ್ದಾರೆ, ಪೊಲೀಸು ನಾವೆಲ್ಲ ಇದ್ದೀವಿ, ಜಡ್ಜಸ್ ಇದ್ದಾರೆ. ಸೊ ಆ ಥರ ಮಾಡಿದ್ರೆ ಮತ್ತೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ ಅದು. ಸೊ ಇಮಿಡಿಯೇಟ್ ಲೋಕಾಯುಕ್ತ ಕೆಳಗಡೆ ಅದು ಕೇಸ್ ಬುಕ್ ಆಗುತ್ತೆ. ಸೊ ಆ ಥರ ಕೂಡ ಒಂದು ಅಪೋಹಗಳು ಇರಬಾರ್ದು. ಏನು ಈ ಥರ ಬ್ರೈಬ್ ಕೇಳ್ತಾ ಇದ್ದಾರೆ, ಭ್ರಷ್ಟಾಚಾರ ಕಾಣ್ತಾ ಇದೆ ಅಂದರೆ ಇಮಿಡಿಯೇಟ್ ಬಂದು ನಮ್ಮನ್ನು ಅಪ್ರೋಚ್ ಮಾಡಿ ಒಂದು ಪಿಟಿಷನ್ ತರ್ಕೊಟ್ಟು ರಿಕ್ವೈರ್ಡ್ ಎವಿಡೆನ್ಸ್ ನಮಗೆ ಕೊಟ್ಟಿದ್ರೆ ಅದು ಇಮಿಡಿಯೇಟ್ ನಾವು ಆ್ಯಕ್ಷನ್ ತಗೊಳ್ತೀವಿ. ಸರ್ ಇನ್ನೊಂದು, ಜನಸಾಮಾನ್ಯರು ಕಂಪ್ಲೇಂಟ್ ನೀವು ಹೇಳಿದಾಗ ಯಾವುದೇ ತೊಂದರೆ ಇಲ್ಲದೇನೆ, ಯಾವುದೇ ಚಿಂತೆ ಇಲ್ಲದೆ ನೀವು ಬರಬಹುದು, ಕಂಪ್ಲೇಂಟ್ ಕೊಡ್ಬೋದು ಅಂತ ನಿಮ್ಮ ಮುಖಾಂತರ ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ. ಬಟ್ ಯಾವುದೇ ಒಂದು ಕೇಸ್ ರಿಜಿಸ್ಟರ್ ಆದ ಮೇಲೆ ಕೆಲವೊಂದು ಕೇಸ್ಗಳು ಸರ್ ತುಂಬ ಲೋಕಾಯುಕ್ತ ಪೊಲೀಸರು, ಕೆಲವೊಂದು ಜಡ್ಜಸ್ ಆಗಿರ್ಬೋದು, ಎಲ್ಲ ತುಂಬ ಅತ್ಯುತ್ತಮ ಕೆಲಸ ನಡೀತಾ ಇರುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಕೆಲವೊಂದು ಕೇಸ್ಗಳು ಹಾಗೆ ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ ಅನ್ನೋದೊಂದು ಆರೋಪ ಇರುವಂಥದ್ದು ಜನಸಾಮಾನ್ಯರು. ಅದ್ರ ಬಗ್ಗೆ ಸೊ ಜನರಲ್ ಆಗಿ ಟ್ರ್ಯಾಪ್ ಕೇಸಸ್ಸು ಜಾಸ್ತಿ ಪೆಂಡಿಂಗ್ ಇರಲ್ಲ. ಯಾಕೆಂದರೆ ಟ್ರ್ಯಾಪಲ್ಲಿ ನಮಗೆ ಪ್ರೊಸೀಜರ್ ಬೇರೆ ಕೇಸಸ್ ಕಂಪೇರ್ ಮಾಡಿದರೆ ನಮ್ಮ ಪ್ರೊಸೀಜರ್ ಕೂಡ ಕಡಿಮೆ ಇರುತ್ತೆ, ಅಷ್ಟು ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಇರಲ್ಲ. ಆ ಟ್ರ್ಯಾಪ್ ಮಾಡೋ ಸಮಯದಲ್ಲಿ, ಟ್ರ್ಯಾಪ್ ಮಾಡೋ ಮುಂಚೆ, ಟ್ರ್ಯಾಪ್ ಆದ ನಂತರ ನಾವು ಕೇರ್ಫುಲ್ಲಾಗಿ ಎಲ್ಲ ಪ್ರೊಸೀಜರ್ ಮಾಡಿದರೆ ಬಿಟ್ಟರೆ, ಒಂದು ಸಲ ಟ್ರ್ಯಾಪ್ ಅಂದರೆ ನೀವು ಒಂದು ಈಸಿಯಾಗಿ ನಿಮಗೆ ಹೇಳಬೇಕಂದ್ರೆ, ನಾವು ಆ ಒಂದು ಘಟನೆ ಬಗ್ಗೆ, ಅಂದರೆ ಆ ಏನು ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಭ್ರಷ್ಟಾಚಾರ ಎಲ್ಲಾಗ್ತಾ ಇದೆ, ಆ ಒಂದು ಘಟನೆಯ ಬಗ್ಗೆ ನಾವು ಕೇಸ್ ಮಾಡ್ತಾ ಇದ್ವಿ. ಸೊ ಇವ್ರಿಗೆ ಏನು ಅಲ್ಲಿ ವರ್ಕ್ ಪೆಂಡಿಂಗ್ ಇದೆಯಾ, ಅಲ್ಲಿ ಫಸ್ಟ್ ಡಿಮ್ಯಾಂಡ್ ಇದೆಯಾ, ದುಡ್ಡು ಅವ್ರು ಡಿಮ್ಯಾಂಡ್ ಮಾಡ್ತಾ ಇದ್ದಾರಾ, ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಟ್ರ್ಯಾಪ್ಗೆ. ಡಿಮ್ಯಾಂಡ್ ಮಾಡಿದ ತಕ್ಷಣ ಇವರು ದುಡ್ಡು ಕೊಡೋ ಟೈಮಲ್ಲಿ ಅವ್ರದ್ದು ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿದ್ರ. ಮೂರನೇದು, ಇವ್ರದ್ದು ಏನು ಕೆಲಸ ಪೆಂಡಿಂಗ್ ಇತ್ತು ಅಲ್ಲಿ. ಈ 3 ಸ್ಯಾಟಿಸ್ಫೈ ಆಗಿದ್ರೆ ಟ್ರ್ಯಾಪ್ ಕೇಸಸ್ಸಲ್ಲಿ ಜನರಲ್ ಆಗಿ ಇನ್ವೆಸ್ಟಿಗೇಷನ್ ವಿಳಂಬ ಆಗಲ್ಲ. ಆ್ಯಂಡ್ ಟ್ರ್ಯಾಪ್ ಕೇಸಸ್ಸಲ್ಲಿ ಕೂಡ ಅಗೇನ್ ತಮ್ಮ ಮುಖಾಂತರ ಪಬ್ಲಿಕ್ ಹೇಳ್ತಾ ಇರೋದಂದ್ರೆ, ಟ್ರ್ಯಾಪ್ ತಾವು ಬಂದಾಗ ಟ್ರ್ಯಾಪ್ ಕಂಪ್ಲೇಂಟ್ ಕೊಟ್ಟು ಟ್ರ್ಯಾಪ್ ಸಕ್ಸಸ್ಫುಲ್ ಆದ ನಂತರ ಕೂಡ ನಿಮ್ಮನ್ನು ಪದೇ ನಾವು ಕರೆದು ಸ್ಟೇಟ್ಮೆಂಟ್ ಅಷ್ಟು ಪ್ರೊಸೀಜರ್ ಕೂಡ ಇರಲ್ಲ. ಜನರಲ್ ಆಗಿ ನೀವು ಹೇಳ್ತಾ ಇರುವಂಥದ್ದು ಪೊಲೀಸ್ ಸ್ಟೇಷನ್ ಕೇಸಸ್ಸಲ್ಲಿ ನೀವು ಹೇಳಿದಾಗ ಸಪೋಸ್ ಕೊಲೆ ಕೇಸ್ ಆಗಿದೆ, ಅಥವಾ ದರೋಡೆ ಕೇಸ್ ಆಗಿದೆ, ಕಳ್ಳತನ ಕೇಸ್ ಆಗಿದೆ, ಇಂಥ ಕೇಸಸ್ಸಲ್ಲಿ ಸಪೋಸ್ ಕಳ್ಳತನ ಕೇಸಸ್ ಇದೆ, ಪ್ರಾಪರ್ಟಿ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಬನ್ನಿ, ಅಥವಾ ಎಕ್ಸಾಕ್ಟ್ ಬೇರೆ ದಾಖಲಾತಿಗಳು ಕೊಡಿ. ಸೊ ಇದೆಲ್ಲ ಕೇಳ್ತಾ ಇರ್ತಾರೆ. ಬಟ್ ಟ್ರ್ಯಾಪ್ ಕೇಸಸ್ಸಲ್ಲಿ ಜನರಲ್ ಆಗಿ ಒಂದ್ಸಲ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ನಮ್ಮವ್ರ ಹ್ಯಾಂಡ್ ಓವರ್ ತಗೊಂಡು ಥರನೇ ಇರ್ತದೆ. ನಮ್ಮವ್ರದ್ದೇ ಮ್ಯಾಕ್ಸಿಮಮ್, ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿರ್ತಾರೆ, ಅಲ್ಲಿ ಟ್ರ್ಯಾಪ್ ಪ್ಲೇಯಿಂಗ್ ಟೀಮ್ ಏನಿರ್ತದೆ, ಆಫೀಸರ್ಸ್ ಯಾರು ಟ್ರ್ಯಾಪ್ ಹೋಗ್ತಾರೆ ಅವ್ರದ್ದೇ ಜಾಸ್ತಿ ಜವಾಬ್ದಾರಿ ಇರ್ತದೆ. ಕಂಪ್ಲೇನೆಂಟ್ ಜಾಸ್ತಿ ಕೆಲಸ ಇರುವುದಿಲ್ಲ. ಮತ್ತೆ ಪುನಃ ಕಂಪ್ಲೇನೆಂಟ್ ಕರೆದು ನೀವು ಇದು ಕೊಡಿ, ಆ ದಾಖಲಾತಿಗಳು ಕೊಡಿ ಅನ್ನೋದು ಭಾಳ ರೇರು, ಭಾಳ ಕಡಿಮೆ. ಸೊ ಅದು ಕೂಡ ಒಂದು ಅಪೋಹ ಹೋಗಬೇಕು ಜನಗಳಿಗೆ ಅದೇ ಇರೋದು ಸರ್. ಏನಂತಂದರೆ ನಾವೇನಾದ್ರು ಕೇಸ್ ಮಾಡಿದ್ವಿ ಅಂತ, ಅಕಸ್ಮಾತ್ ಕಂಪ್ಲೇಂಟ್ ಕೊಟ್ವಿ ಅಂತ ಪದೇ ನಾವು ಸ್ಟೇಷನ್ಗೆ ಓಡಾಡಬೇಕಾಗುತ್ತೆ, ಲೋಕಾಯುಕ್ತ ಆಫೀಸ್ಗೆ ಓಡಾಡಬೇಕಾಗುತ್ತೆ,
ಇದು ಒಂದು ಮಾತಿದೆ ಸರ್, ಕೋರ್ಟು, ಪೊಲೀಸ್ ಸ್ಟೇಷನ್, ಆಸ್ಪತ್ರೆ, ಹ್ಮ್. ಈ ಮೂರಕ್ಕೂ ಓಡಾಡೋದ್ ಬೇಡ ಅನ್ನೋದು ಜನದ ಮೈಂಡ್ ಸೆಟ್. Correct. ಸೊ ಆ ಉದ್ದೇಶದಿಂದ ತುಂಬಾ ಜನ ಅಂದ್ರೆ ಜನಗಳಿಗೆ ಏನಾದ್ರು ಕೆಲಸ ಆಗಬೇಕು ಅಂತಂದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಇಷ್ಟು ಅಮೌಂಟ್ ಕೊಟ್ರೆ ಬೇಗ ಆಗ್ಬಿಡುತ್ತಪ್ಪ ಅನ್ನೋ ಒಂದು ಲೆಕ್ಕಾಚಾರ ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿರೋದು. Correct, correct. ಸೊ ಹಾಗಾಗಿ ಶಿವಪ್ರಕಾಶ್ ದೇವರ ಸರ್ ಹೇಳೋ ಪ್ರಕಾರ ಯಾವುದೇ ತೊಂದರೆ ಇಲ್ದೇನೆ ಯಾವುದೇ ಅಂದ್ರೆ ಪದೇ ಪದೇ ಓಡಾಡುವಂಥದ್ದು ಇರಲ್ಲ ಅಂತ. ಜನರಲ್ ಆಗಿ ಟ್ರ್ಯಾಪ್ ಕೇಸಸ್ ಅಲ್ಲಿ ಒಂದ್ಸಲ ಕಂಪ್ಲೇಂಟ್ ಕೊಟ್ಟಿದ ನಂತರ ರೇರ್ಲಿ ನಾವು ಒಂದ್ಸಲ ಕರಿತೀವಿ ಇರ್ಬೋದು ಅಷ್ಟೇ. ಅದು ಬಿಟ್ರೆ ನಾವು ಜಾಸ್ತಿ ಈವನ್ ಕೋರ್ಟ್ ಟ್ರಯಲ್ ಅಲ್ಲಿ ಕೂಡ ಅವರು ಚಿಂತೆ ಮಾಡೋದು ಅವಶ್ಯಕ ಇಲ್ಲ. ಯಾಕೆಂದ್ರೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅಷ್ಟೇ, ಇಷ್ಟು ಕೇಳ್ತಾ ಇದ್ರೆ ಅದು ಒಂದು ಸ್ಟೇಟ್ಮೆಂಟ್ ಬಿಟ್ರೆ ಜನರಲ್ ಆಗಿ ಅವ್ರದ್ದು ಮ್ಯಾಕ್ಸಿಮಮ್ ನಮ್ಮ ಪೊಲೀಸ್ ಆಫೀಸರ್ದೇ ಜವಾಬ್ದಾರಿ ಇರ್ತದೆ. ಹೇಗೆ ಹಾಕಿದ್ರು ಏನು ಟ್ರಯಲ್ ಅಲ್ಲಿ ಕೂಡ ಕೋರ್ಟ್ ಪ್ರೊಸೆಸ್ ಅಲ್ಲಿ ಕೂಡ ನಮ್ದೇ ಜಾಸ್ತಿ ಜವಾಬ್ದಾರಿ ಇರ್ತದೆ. ಸೊ ಆ ಭಯ ಅಥವಾ ಅಪೋಹ ಇರಬಾರದು ಜನರಿಗೆ. ಸೊ ಫ್ರೀ ಆಗಿ ಯಾರಾದರೂ ಈ ತರ ದುಡ್ಡು ಕೇಳ್ತಾ ಇದ್ದಾರೆ, ಬ್ರೈಬ್ ಕೇಳ್ತಾ ಇದ್ದಾರೆ ಅಂದ್ರೆ ಇಮಿಡಿಯೇಟ್ ಆಗಿ ನಮಗೆ ತಿಳಿಸ್ಬೇಕು ಅವರು ಇಮಿಡಿಯೇಟ್. ಸೊ ಬೆಂಗಳೂರು ಆಗಿದ್ರೆ ನಮ್ಮ ಕಚೇರಿ ಇದೆ, SP2 ಅವರದ್ದು ಕಚೇರಿ ಇದೆ, ಜಿಲ್ಲೆಗಳಲ್ಲಿ SP ಕಚೇರಿಗಳಿವೆ, IG ಸರ್, ADG ಸರ್, ಲೋಕಾಯುಕ್ತ ಎಲ್ಲಾದ್ರೂ ಹೋಗಿ ಒಂದು ಇದು ಮಾಡಿದ್ರೆ ಅವ್ರು ಗೈಡ್ ಮಾಡ್ತಾರೆ. ಸರ್ AGOಗಳು ಡ್ರಾಪ್ ಆಗ್ತಾರೆ ಆ ಟೈಮಲ್ಲಿ, ಅವರ ಮೇಲೆ ತನಿಖೆ ನಡೆಸಬೇಕಾದಂತಹ ಸಂದರ್ಭದಲ್ಲೂ ಕೂಡ ಕೆಲವು ಪರ್ಮಿಷನ್ಸ್ ಬೇಕಾಗುತ್ತೆ 2018ರಿಂದ ಈ ಕಡೆ. ಅದು ಯಾವ ಥರ ಸರ್? ಅದು ಸ್ವಲ್ಪ ಅಂದ್ರೆ ತನಿಖೆಗೆ ಹಿನ್ನಡೆ ಆಗುತ್ತೆ ಅಂತ ಅನ್ಸಲ್ವಾ? ನೀವು ಹೇಳ್ತಾ ಇರೋದು 17A ಪರ್ಮಿಷನ್, 17A ಅಂತ ಒಮ್ಮೆ ಅಮೆಂಡ್ಮೆಂಟ್ ಆಗಿದೆ 2018ನಲ್ಲಿ, ಅದು ಅಮೆಂಡ್ಮೆಂಟ್ ಆಗಿದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ಗೆ. ಸೊ ಇದರಲ್ಲಿ ಏನಂದರೆ ನೋ ಇಂಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಶೆಲ್ ಬಿ ಡನ್ ಅದರ್ ದೆನ್ ಪ್ರೀವಿಯಸ್ ಪರ್ಮಿಷನ್ ಆಫ್ ದ ಗವರ್ನಮೆಂಟ್ ಅಂತ. ಬಟ್ ಈ ಕೇಸು ನಮಗೆ ಟ್ರ್ಯಾಪ್ ಕೇಸಸ್ಗೆ ಮತ್ತೆ ಡಿಸ್ಪ್ರಪೋರ್ಷನಲ್ ಅಸೆಟ್ಸ್ಗೆ ಇರಲ್ಲ. ಓನ್ಲಿ ನಮಗೆ ಕ್ರಿಮಿನಲ್ ಮಿಸ್ಕಂಡಕ್ಟ್ ಅದಕ್ಕೆ ಇರುತ್ತದೆ. ಅದು ಯಾಕಪ್ಪ ಹಾಕಿದ್ರು ಅಂದ್ರೆ ಬೇಸಿಕಲಿ ಕ್ರಿಮಿನಲ್ ಮಿಸ್ಕಂಡಕ್ಟ್ ಕೇಸಸ್ ಅಲ್ಲಿ ಟು ಪ್ರೊಟೆಕ್ಟ್ ಜೆನ್ಯೂನ್ ಆಫೀಸರ್ಸ್. ಅಂದ್ರೆ ಕೆಲವು ಜನರು ಜೆನ್ಯೂನ್ ಆಗಿ ಕೆಲಸ ಮಾಡ್ತಾರೆ, ಏನು ತಪ್ಪು ಹೋಗುತ್ತೆ, ಆ ಸಂಬಂಧಪಟ್ಟದ್ದು ಬೇರೆ ನಮ್ಮ ಇನ್ವೆಸ್ಟಿಗೇಷನ್ ಅಂದ್ರೆ ಲೋಕಾಯುಕ್ತ ಥರ ACB ಇರ್ಬೋದು, ಲೋಕಾಯುಕ್ತ ಇರ್ಬೋದು, CBI ಇರ್ಬೋದು, ಇವರು ಅವ್ರನ್ನ ಹರಾಸ್ಮೆಂಟ್ ಮಾಡಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ಅಮೆಂಡ್ಮೆಂಟ್ ಅನ್ನೊಂದು ಹಾಕಿದ್ದಾರೆ. ಸೊ ಬಟ್ ಈ ಟ್ರ್ಯಾಪ್ಗೆ ಡಿಸ್ಪ್ರಪೋರ್ಷನಲ್ ಅಸೆಟ್ಸ್ಗೆ ಇದು ಆಗಲ್ಲ. ಸೊ ನೀವು ಹೇಳ್ದಂಗೆ ಕ್ರಿಮಿನಲ್ ಮಿಸ್ಕಂಡಕ್ಟ್ ಕೇಸಸ್ ಅಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ, ಯಾಕೆಂದ್ರೆ ನಮಗೆ ಪರ್ಮಿಷನ್ ಗವರ್ನಮೆಂಟ್ ಇಂದ ಬರಬೇಕು. ಸೊ ಪ್ರತಿ ಒಂದು ಹುದ್ದೆಗೆ ಒಂದು ಕಾಂಪಿಟೆಂಟ್ ಅಥಾರಿಟಿ ಅಂತ ಇರುತ್ತದೆ. ಸೊ ಆ ಕಡೆಯಿಂದ ಬರುವುದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ನೀವು ಇತ್ತೀಚೆಗೆ ಸ್ವಲ್ಪ ನಮಗೆ ಈ ಕ್ರಿಮಿನಲ್ ಮಿಸ್ಕಂಡಕ್ಟ್ ಕೇಸಸ್ ಏನಿವೆ ಸ್ವಲ್ಪ ಕಡಿಮೆ ಆಗಿದೆ. ಸರ್ ನಿಮ್ಮ ಮೇಲ್ಗಡೆ ಜಡ್ಜ್ ಸಾಹೇಬ್ರು ಇರ್ತಾರೆ, ಅವರ ಸಪೋರ್ಟು ಯಾವ ರೀತಿ ಇರುತ್ತೆ ಸರ್? ಅಂದರೆ ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕಾಗೋದೇ ಇಲ್ಲ. ನಿಮ್ಮ ಕೆಳಗಡೆ ಒಬ್ರು ಇರ್ತಾರೆ, ನಿಮ್ಮ ಸಪೋರ್ಟ್ ಇಲ್ಲದೆ ನಿಮ್ಮ ಕೆಳಗಡೆ ಇರೋದು ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಬಾರಿ ಲೋಕಾಯುಕ್ತ ಟ್ರಾಪ್ ಮಾಡುವಂಥ ಸಂದರ್ಭದಲ್ಲಿ AGOಗಳು ಕೂಡ ಓಡ್ತಿರ್ತಾರೆ, ಲೋಕಾಯುಕ್ತರು ಬಂದ್ರಪ್ಪ ಅಂತ. ಆ ಟೈಮಲ್ಲಿ ಕೆಲವೊಂದು ಟ್ರಾಪ್ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಟಫ್ ಅನ್ಸುತ್ತೆ ಸರ್? ನಮ್ಮ ಪೊಲೀಸಲ್ಲಿ ನಾನು IG ಸರ್ ರಿಪೋರ್ಟ್ ಮಾಡ್ತೀನಿ, IG ಸರ್, ADG ಸರ್. ಸೊ ನಾವು ADG ಹೈರಾರ್ಕಿ ಅಲ್ಲ, ಬಟ್ ಲೋಕಾಯುಕ್ತ ಸರ್ ಗೈಡೆನ್ಸಲ್ಲಿ ನಾವು ಅವರ ಸೂಪರ್ವಿಷನ್, ಅವರ ಲೀಡರ್ಶಿಪ್ಪಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈಗ ನೀವು ಹೇಳಿದಂಗೆ ಕೆಲವು ಸಲ ಟ್ರ್ಯಾಪ್ಸ್ ಟ್ರಿಕ್ಕಿ ಆಗತ್ತೆ, ಕೆಲವು ಸಲ ಟ್ರ್ಯಾಪ್ಸ್ ಫೇಲ್ ಆಗತ್ತೆ, ಕೆಲವು ಸಲ ನೀವು ಹೇಳಿದಂಗೆ ಓಡೋಗ್ತಾರೆ ಅವರು AGOಗಳು, ಕೆಲವು ಸಲ ಅವನ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಇವೆಲ್ಲ ಏನಂದರೆ ನಾವು ಮ್ಯಾಕ್ಸಿಮಮ್ ಏನಂದರೆ ನಮ್ಮ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಪ್ರಕಾರ ಏನು ನಮ್ಮ ಜವಾಬ್ದಾರಿ ಏನು, ನಾವು ಯಾವುದಕ್ಕೆ ಬಂದಿದ್ದೀವಿ. ಈಗ ಟ್ರ್ಯಾಪ್ ನಾವು ಫೇಲ್ ಆಗಿದ ತಕ್ಷಣ ಟ್ರ್ಯಾಪ್ ಫೇಲ್ ಆಗಿದೆ ಅಷ್ಟೇ, ನಾವು ಅದನ್ನು ಏನಾದರೂ ಸರಿ ಮಾಡಿಸಿ ಅಥವಾ ಬೇರೆ ಏನಾದರೂ ಮಾಡಿ ಕಂಪಲ್ಸರಿ ಟ್ರ್ಯಾಪ್ ಆಗಲೇಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ. ಆ್ಯಂಡ್ ನಮ್ಮ ಸೀನಿಯರ್ ಆಫೀಸರ್ಸ್ ಕೂಡ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ. ನಾವು ಪ್ರೊಫೆಷ್ನಲ್ ಆಗಿ ನಮ್ಮ ಕಂಪ್ಲೇಂಟ್ ಬಂದಿದೆ, ನಾವು ಅದನ್ನು ಅಟೆಂಡ್ ಮಾಡ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಅವರು ಕಂಪಲ್ಸರಿ ಟ್ರ್ಯಾಪ್ ಆಗಬೇಕು ಅಥವಾ ಬೇರೆ ಒಬ್ಬ ಮನುಷ್ಯ ಕಂಪಲ್ಸರಿ ಟ್ರ್ಯಾಪ್ ಆಗಬೇಕು ಅನ್ನೋ ಉದ್ದೇಶ ಇಲ್ಲ. ಕೆಲವು ಸಲ ಟ್ರ್ಯಾಪ್ ಫೇಲ್ ಆಗುತ್ತೆ, ಯಾಕೆಂದರೆ ಕೆಲವು ಸಲ ಅವ್ರಿಗೆ ಗೊತ್ತಾಗತ್ತೆ ಯಾವುದೋ ಒಂದು ಸಸ್ಪಿಷಸ್ ಇದೆ, ಅನುಮಾನ ಇದೆ, ಇವರು ಕಂಪ್ಲೇಂಟ್ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ಅಥವಾ ಕಂಪ್ಲೇಂಟ್ ಆಕ್ಟಿವಿಟಿ ಏನು ಸಸ್ಪಿಷಿಯಸ್ ಇದೆ ಅಂತ ಅವ್ರು ಮುಟ್ಟಲ್ಲ, ದುಡ್ಡು ಮುಟ್ಟಲ್ಲ, ಅಥವಾ ಅವರು ಬೇಡಪ್ಪ ಅಂತ ಹೋಗ್ತಾರೆ. ಅವಾಗ ಟ್ರ್ಯಾಪ್ ಫೇಲ್ ಆಗುತ್ತೆ. ಟ್ರ್ಯಾಪ್ ಫೇಲ್ ಆಗೋದು ಸಹಜ. ಬಟ್ ಟ್ರ್ಯಾಪ್ ಫೇಲ್ ಆದ ತಕ್ಷಣ ಇಲ್ಲ ಅವ್ರನ್ನೇ ಹಿಡ್ಕೋಬೇಕು ಕಂಪಲ್ಸರಿ. ಬಿಕಾಸ್ ನಮ್ಗೇನಂದ್ರೆ ಮೋರ್ ದೆನ್
ಪರ್ಸನ್, ಈಗ ನಾನಿರಲಿ ನನ್ನ ಪ್ಲೇಸಲ್ಲಿ ಬೇರೆದವ್ರು ಬರ್ತಾರೆ, ಹ್ಮ್ ನಾನು ಟ್ರಾನ್ಸ್ಫರ್ ಆದ ನಂತರ ಇಲ್ಲಿ ಬೇರೆದವ್ರು ಬರ್ತಾರೆ. ವಿ ಆರ್ ವರ್ಕಿಂಗ್ ಆನ್ ಪಾರ್ಟ್ ಆಫ್ ದ ಇನ್ಸ್ಟಿಟ್ಯೂಷನ್. ಹ್ಮ್ ಅಂದ್ರೆ ನಾವು ಇನ್ಸ್ಟಿಟ್ಯೂಷನ್ಗೆ ಒಂದು ಭಾಗ ಅಷ್ಟೇ. ಹ್ಮ್ ನಮ್ಗೆ ಪರ್ಸನಲ್ ಆಗಿ ಅವರ ಐ ಜಿ ಯಾವ ಇಟ್ಕೋಬೇಕು ಅಥವಾ ಇವ್ರನ್ನ ಇಟ್ಕೋಲೇಬೇಕು ಅಂತ ಏನು ಇದಿರಲ್ಲ. ಹ್ಮ್. ಸೊ ನಮ್ದು ಏನಂದ್ರೆ ಜವಾಬ್ದಾರಿ, ನಮ್ಮ ಹತ್ರ ಕಂಪ್ಲೇಂಟ್ ತಗೊಂಡು ಬರ್ತಾರೆ, ನಾವು ಪ್ರೊಸೀಜರ್ ಪ್ರಕಾರ ಅದು ಮಾಡ್ತೀವಿ, ಟ್ರ್ಯಾಪ್ ಸೆಟ್ ಮಾಡ್ತೀವಿ. ಟ್ರ್ಯಾಪಲ್ಲಿ ಸಕ್ಸಸ್ ಆದರೆ ಅರೆಸ್ಟ್ ಆಗ್ತಾರೆ. ಹ್ಮ್ ಟ್ರ್ಯಾಪಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೆ ನಾವು ರಿಪೋರ್ಟ್ ಮಾಡ್ತೀವಿ, ಅದು ಮೆನ್ಷನ್ ಮಾಡ್ತೀವಿ ಯಾಕೆ ಇದಾಗಿದೆ ಅನ್ನೋದು. ಹ್ಮ್ ಸೊ ಇದರಲ್ಲಿ ನಮ್ಮ ಪೊಲೀಸಲ್ಲಿ ತುಂಬ ಜವಾಬ್ದಾರಿ ಇದೆ. ಅಂದರೆ ನಮ್ಮ ಆಫೀಸರ್ಸು, ನಮ್ಮ ಸಿಬ್ಬಂದಿಗಳದ್ದು ತುಂಬ ಜವಾಬ್ದಾರಿ ಇರ್ತದೆ. ನಾವು ಅದಕ್ಕೆ ಪ್ರತಿ ಟ್ರ್ಯಾಪ್ ಎಂಟೈರ್ ಇದು ನಾವು ವಿಡಿಯೋಗ್ರಾಫ್ ಮಾಡ್ತೀವಿ. ಹ್ಮ್ ಎಂಟೈರ್ ಪ್ರೊಸೆಸ್ ನಾವು ವಿಡಿಯೋಗ್ರಾಫ್ ಮಾಡ್ತೀವಿ. ಪಂಚನಾಮ ಕೂಡ ಕಂಪಲ್ಸರಿ ಗವರ್ನಮೆಂಟ್ ಪಂಚರ ಸಮಕ್ಷದಲ್ಲೇ ಮಾಡ್ತೀವಿ. ಹ್ಮ್. ಯಾಕೆಂದ್ರೆ ನಾಳೆ ಪಂಚರು ಸರ್ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಕೋರ್ಟಲ್ಲಿ. ಸೊ ಪಂಚನಾಮ ನಮ್ಗೆ ಗವರ್ನಮೆಂಟ್ ಇದ್ರು ಅವರಿಗೆ ಮುಂಚೆ ಹೇಳ್ತೀವಿ ಹ್ಮ್ ಪಂಚರ್ಗೆ, ನಾವು ಯಾಕೆ ಟ್ರ್ಯಾಪ್ ಬಂದಿದ್ದೀವಿ ನೋಡಿ, ಇವು ಈ ಥರ ಮಾಡ್ತೀವಿ, ನೀವು ಅಲ್ಲಿ ಬಂದಾಗ ವಿಡಿಯೋಗ್ರಫಿಯಲ್ಲಿ ಕಂಪಲ್ಸರಿ ಪಂಚರ್ ತೋರಿಸ್ತೀವಿ. ಸೊ ಇದೆಲ್ಲ ನಮಗೊಂದು ಗೈಡ್ಲೈನ್ಸ್. ಯಾಕೆಂದರೆ ನೀವು ಹೇಳ್ದಂಗೆ ಅದು ಏನಾಗತ್ತೆ, ಯಾರಾದರೂ ನಿಜವಾಗ್ಲೂ ಆಗಲಿಲ್ಲ ಅಂದರೆ ನಿಜವಾಗ್ಲೂ ತಗೊಳ್ತಾ ಇಲ್ಲ, ಅವ್ರನ್ನು ನಾವು ಯಾವ ಕಾರಣಕ್ಕೆ ನಾವು ಟ್ರ್ಯಾಪ್ ಮಾಡಬಾರ್ದು. ಹೌದು. ಸೊ ಇವೆಲ್ಲ ಸ್ವಲ್ಪ ಕೇರ್ ತಗೊಂಡು ಒಂದು ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೀವಿ ನಾವು. ಸರ್ ಅದೇ ರೀತಿಯಾಗಿ ಶಿವಪ್ರಕಾಶ್ ದೇವರಾಜ್ ಸರ್ ಬಂದಮೇಲೆ ಲೋಕಾಯುಕ್ತ ಫುಲ್ ಆ್ಯಕ್ಟಿವ್ ಆಗಿದೆ. ಅವ್ರ ಕೆಳಗಡೆ ಇರುವಂಥವ್ರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ಸರ್ ನಾವೇ ರಿಪೋರ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಬೀಯಿಂಗ್ ಎ ಕ್ರೈಮ್ ರಿಪೋರ್ಟರ್ 2023ರಿಂದ ಇದುವರೆಗೂ ಕೂಡ ಕೆಲವೊಂದು ಕೇಸ್ಗಳು ಪೆಂಡಿಂಗ್ ಇದೆ. ಎಕ್ಸಾಂಪಲ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕೆಲವೊಂದು ಅಮೌಂಟು ಮಿಸ್ಯೂಸ್ ಆಗಿದೆ ಅಂತ, ಆ ಕೇಸ್ಗಳು ಕೂಡ ಹೊರಗಡೆ ಬರ್ತಾ ಇದೆ. ಇತ್ತೀಚೆಗೂ ಕೂಡ ದೊಡ್ಡ ದೊಡ್ಡ ಟ್ರ್ಯಾಪ್ಗಳಾಗ್ತಾ ಇದೆ. ಇದು ಸರ್ ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಿದೆಯಾ ಅಥವಾ ಶಿವಪ್ರಕಾಶ್ ದೇವರಾಜ್ ಸರ್ರೇ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಿರೋದು? ಇಲ್ಲ ನಂದು ಇದರಲ್ಲಿ ಕ್ರಿಯೇಟಿವ್ ಅಗೇನ್ ನಾನು ಅದೇ ಮತ್ತೆ ಸ್ಟ್ರೆಸ್ ಮಾಡ್ತೀನಿ. ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಆ್ಯಸ್ ಅ ಹೋಲ್ ಏನಂದರೆ 17 ನಾನು ಹೇಳಿದಲ್ಲ 2018 ಅಮೆಂಡ್ಮೆಂಟ್ ಬಂದ ನಂತರ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಇತ್ತು. ಆ್ಯಂಡ್ ಮಧ್ಯದಲ್ಲಿ ACB ಇಂದ ಲೋಕಾಯುಕ್ತ ಟ್ರಾನ್ಸಿಷನ್ ಆಗುವವರೆಗೆ ಜನರು ಕೂಡ ಕನ್ಫ್ಯೂಸ್ ಆಗಿದ್ರು. ACB ಹೋಗಬೇಕಾ, ACB ಇದೆಯಾ ಅಥವಾ ಲೋಕಾಯುಕ್ತ ಹೋಗಬೇಕಾ ಅನ್ನೋ ಒಂದು ತುಂಬ ಜನರಿದೆ. ಇತ್ತೀಚೆಗೆ ಮತ್ತೆ ಜನರು ಬರ್ತಾಯಿದೆ. ಅಗೇನ್ ಟ್ರ್ಯಾಪು ಮಾಡುವವರೆಗೆ ನಮ್ಮದು, ಬಟ್ ಟ್ರ್ಯಾಪ್ ಕಂಪ್ಲೇಂಟ್ ಬರಬೇಕಂದ್ರೆ ಅದು ಕಂಪ್ಲೇನೆಂಟ್ಸ್ ಬಂದಿಲ್ಲ ಅಂದರೆ ಟ್ರ್ಯಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮದು. ನೀವು ಹೇಳ್ತಾ ಇರೋದು ಅಷ್ಟು ದೊಡ್ಡ ಟ್ರ್ಯಾಪ್ ಆಗಿದೆ ಅಂತ. ಅದರಲ್ಲಿ ನಮ್ಮ ಕ್ರೆಡಿಟ್ ಏನಿದೆ, ನಮ್ಮದು ಓನ್ಲಿ ಪ್ರೊಸೀಜರ್ ಮಾಡೋದು ಅಂದರೆ 40% 30% ಮಾತ್ರ ನಮ್ಮದು ಕ್ರೆಡಿಟ್. 70% ಕಂಪ್ಲೇನೆಂಟು ಆಗತ್ತೆ. ಯಾಕೆಂದರೆ ಅವ್ರು ಬಂದು ಧೈರ್ಯವಾಗಿ ಈ ಥರ ನಮ್ಮನ್ನು ದುಡ್ಡು ಕೇಳ್ತಾ ಇದ್ದಾರೆ, ಈ ಥರ ಟ್ರ್ಯಾಪ್ ಮಾಡಬೇಕು ಅಂತ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಏನಂದರೆ ಗೌಪ್ಯವಾಗಿ ಅದನ್ನು ಮೇಂಟೈನ್ ಮಾಡಿ ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ನಾವು ಟ್ರ್ಯಾಪ್ ಮಾಡೋದು ಮಾತ್ರ ನಮ್ದಾಗತ್ತೆ. ಸೊ ನೀವು ಹೇಳ್ದಂಗೆ ಹಳೆ ಕೇಸಸ್ಸು ಕೆಲವು ಏನಂದರೆ ಕೆಲವು ಡಾರ್ಮೆಂಟ್ ಇದ್ದು ಒಳ್ಳೆಯ ಕೇಸಸ್ ಇತ್ತು, ಅದರಲ್ಲಿ ನಾವು ಸರ್ಚ್ ಮಾಡಬೇಕಾಗ್ತದೆ. ಸೊ ಅದರಲ್ಲಿ ನಾವೆಲ್ಲ ಮಾಡಿಸ್ತಾ ಇದ್ವಿ. ಬಟ್ ಅದು ಬಿಟ್ಟರೆ ಮುಂಚೆಯಿಂದ ಸ್ವಲ್ಪ ಲಾಸ್ಟು 1-2 ಇಯರ್ಸಿಂದ ನಮಗೆ ಒಂದು CBI ಸ್ಟೈಲಲ್ಲಿ ನಮಗೊಂದು ಆರ್ಗನೈಸೇಷನ್, ಒಂದು ಪ್ರೊಫೆಷ್ನಲ್ ಆರ್ಗನೈಸೇಷನ್ ಆಗಬೇಕಂದ್ರೆ ತುಂಬ ನಮ್ಮ IG ಸರ್, ADG ಸರು, ನಮ್ಮ ಲೋಕಾಯುಕ್ತ ಸರ್ ಗೈಡೆನ್ಸಲ್ಲಿ ಆಗ್ತಾನೇ ಇದೆ ಅದು. ಅಂದರೆ ನಾವು ಮೇಯ್ನಾಗಿ ನಮ್ಗೆ ಏನಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತೀವಿ. ಅಂದರೆ ಒಂದು ಕೆಲಸ ಮಾಡಬೇಕಂದ್ರೆ ನಾವು ಪ್ರೊಫೆಷ್ನಲ್ ಆಗಿ ಹೇಗೆ ಮಾಡಬೇಕು, ಅಗೇನ್ ಕಂಪ್ಲೀಟ್ಲಿ ಲೀಗಲ್. ನಾವು ಈಗ ಜನರಿಗೆ ಹೇಳಬೇಕಂದ್ರೆ ನಾನು ತುಂಬ ಇದೆಲ್ಲ ಮಾಡಿ ಹೇಳಬಹುದು, ಬಟ್ ಅದು ಕರೆಕ್ಟ್ ಅಲ್ಲ. ಯಾಕೆಂದ್ರೆ ನಮ್ದು ತುಂಬಾ ಪ್ರೊಫೆಷನಲ್. ನಾನು ಆ ಕ್ವಶನ್ ಏನಕ್ಕೆ ಬಂತು ಅಂತಂದ್ರೆ, ಕೆಲಸ ಕಾಣಿಸ್ತಾ ಇದೆ ಶಿವಪ್ರಕಾಶ್ ಸರ್. ಟ್ರಾಫಿಕಲ್ಲಿ ನೀವು ಟ್ರಾಫಿಕ್ DCP ಆಗಿದ್ದಾಗಲೂ ಕೂಡ ಅದೇ ಕೆಲಸ ಮಾಡಿದ್ದೀರಾ. ನಾರ್ತು ಮತ್ತು ಸೌತಲ್ಗೂ ನಿಮ್ಮನ್ನು ತುಂಬ ವರ್ಷದಿಂದ ನೋಡ್ತಾ ಇರೋದ್ರಿಂದ ಶಿವಪ್ರಕಾಶ್ ದೇವರಾಜ್ ಸರ್ ಕೆಲಸಗಾರರು ಅನ್ನೋ ಒಂದು ಮಾತಿದೆ. ಸೊ ಆ ಉದ್ದೇಶಕ್ಕೋಸ್ಕರ ನೋ ಆಗ ಥ್ಯಾಂಕ್ ಯು ಕಾಂಪ್ಲಿಮೆಂಟ್ಸ್ಗೆ. ಬಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆಂದರೆ, ನಮ್ಮ ಇದರಲ್ಲಿ ತುಂಬ ಆಫೀಸರ್ಸ್ ಇರ್ತಾರೆ. ಅಂದರೆ ನನ್ನ ಟೀಮಲ್ಲೇ ಆಲ್ಮೋಸ್ಟ್ 21 ಆಫೀಸರ್ಸ್ ಇದ್ದಾರೆ. ಅಂದರೆ 13 ಇನ್ಸ್ಪೆಕ್ಟರ್ಸು, 8 DSPs. ಸೊ 21 ಆಫೀಸರ್ಸ್ ಅಂದರೆ ದೊಡ್ಡ ಯೂನಿಟ್ ನಮ್ಮದು. ಸೊ ಇವರೆಲ್ಲ ಏನಂದರೆ ಒಂದು ಪ್ರೊಫೆಷ್ನಲ್ ಡೈರೆಕ್ಷನು. ನಮ್ಮ ಲೋಕಾಯುಕ್ತ ಅಂದರೆ ನಾರ್ಮಲ್ ಪೊಲೀಸಿಂಗ್ಗೆ ಲೋಕಾಯುಕ್ತಗೆ ಟ್ರಾನ್ಸಿಷನ್ ಆಗಬೇಕಂದ್ರೆ ನಮಗೇನು SOPs ಬೇಕು, ಇದಕ್ಕೇನೆಂದರೆ ಸ್ವಲ್ಪ ವಿಳಂಬ ಆಗತ್ತೆ. ಅಂದರೆ ಇದೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ
ಬಟ್ ಎನಿವೇಸ್ ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್. ಸಮ್ಟೈಮ್ಸ್ ಲೋಕಾಯುಕ್ತ ಅಧಿಕಾರಿಗಳ ಮೇಲೂ ಕೂಡ ಕೆಲವೊಂದು ಆರೋಪಗಳು ಬರುತ್ತೆ. ಆಗಬೇಕಾಗಿರೋ ಕೆಲಸ ಆಗ್ತಾ ಇಲ್ಲ, ಕೆಲವೊಂದು ಸಾರಿ ಅದು ಪ್ರೂವ್ ಆಗಿರುವಂಥದ್ದು ಸರ್. ಸಿ ಆ ಪ್ಯಾಟರ್ನ್, ಅಂತಹ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಅದರಿಂದ ಹೊರಗಡೆ ಬರುವಂಥದ್ದು ಮತ್ತು ಆ ರೀತಿ ಬರದೇ ಇರೋ ಹಾಗೆ ಯಾವ ರೀತಿ ಕೆಲಸ ಮಾಡೋದು? ನೀವು ಪಾಯಿಂಟ್ ಔಟ್ ಮಾಡಿದ್ದು ಒಳ್ಳೆ ಪಾಯಿಂಟು. ಯಾಕೆಂದರೆ ನಾವು ಈ ಇನ್ಸ್ಟಿಟ್ಯೂಷನಲ್ಲಿ ಹಿಡ್ಕೊಂಡು ಇಂಟಿಗ್ರಿಟಿ ಮತ್ತು ಕರಪ್ಷನ್ಗೆ ದೂರ ಇರುವುದು ತುಂಬ ಇಂಪಾರ್ಟೆಂಟು. ಭಾಳಷ್ಟು ಕೇಸಸ್ ಆಗಿದೆ ಮುಂಚೆ ಕೂಡ ನಮ್ಮ ಮೇಲೆ ಅಲಿಗೇಷನ್ಸ್, ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಅಲಿಗೇಷನ್ಸ್ ಬರುವುದು ಅದೆಲ್ಲ ನಾವು ನೋಡಿದ್ದೀವಿ. ಬಟ್ ಅದರ ಡಿಪಾರ್ಟ್ಮೆಂಟು ಅದು ಸಹಜ, ಅಂದರೆ ಕೆಲವು ಅಲಿಗೇಷನ್ಸ್ ಬರೋದು. ಬಟ್ ನಮಗೆ ಜಾಸ್ತಿ ಜವಾಬ್ದಾರಿ ಯಾಕೆ ಇದೆ ಅಂದರೆ ನಾವು ಒಂದು ಭ್ರಷ್ಟಾಚಾರ ಇದಕ್ಕೆ ಕಸ್ಟೋಡಿಯನ್. ನಾವು ಒಂದು ಏನಂತಾರೆ ಗೇಟ್ ಕೀಪರ್ ಥರ. ನಾವೇ ಕಳ್ಳತನ ಮಾಡಿದರೆ ಅದು ಈಗ ಗೇಟ್ ಕೀಪರೇ ಕಳ್ಳತನ ಮಾಡಿರ್ತಾರೆ. ಸೊ ಆ ಥರ ಆಗತ್ತೆ. ಸೊ ಮೇಯ್ನಾಗಿ ಅದೇನು ಅಗೇನ್ ವೆನ್ ಇಟ್ ಕಮ್ಸ್ ಟು ಇದೇನಂದರೆ ಇಟ್ ಈಸ್ ಆಲ್ ಅಬೌಟ್ ಪ್ರೊಫೆಷ್ನಾಲಿಟಿ. ನಾವು ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ, ಎಷ್ಟು ನಿರ್ಭೀತಿಯಾಗಿ ನ್ಯೂಟ್ರಲ್ ಆಗಿ ಕೆಲಸ ಮಾಡ್ತಿದ್ದೀವಿ, ಅಂದರೆ ಪ್ರೊಸೀಜರ್ಸ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀವ. ನಮ್ಮವ್ರ ಮೇಲೆ ಬಂದರೆ ಏನು ಮಾಡಬೇಕು ಅದು ಕೂಡ ಇದೆ. ಯಾಕೆಂದರೆ ನಮ್ಮವ್ರ ಮೇಲೆ ವಿಜಿಲೆನ್ಸ್ ಹಾಕಬೇಕು. ಇವನ್ ನನ್ನ ಮೇಲೆ ಕೂಡ, ನನ್ನ ಮೇಲೆ ಇರ್ಬೋದು, ಯಾವ ಆಫೀಸರ್ ಮೇಲೆ ಕೂಡ ವಿಜಿಲೆನ್ಸ್ ಅಂತೂ ಇರೇ ಇರ್ತದೆ. ಕಂಪಲ್ಸರಿ ವಿಜಿಲೆನ್ಸ್ ಇರಲೇಬೇಕು ಕೂಡ. ವಿಜಿಲೆನ್ಸ್ ಈಗ ನೀವು ನೋಡಿದರೆ CBIಯಲ್ಲಿ ಇಂಟರ್ನಲ್ ವಿಜಿಲೆನ್ಸ್ ತುಂಬ ಸ್ಟ್ರಾಂಗ್ ಇರ್ತದೆ. CBI ಥರ ಆರ್ಗನೈಸೇಷನ್ ಅಂದರೆ ಅವರ ಆಫೀಸರ್ಸ್ ಮೇಲೆ ನಜರ್ ಇನ್ನೂ ಜಾಸ್ತಿ ಇರ್ತದೆ. ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾರೆ, ಏನು ಮಾಡ್ತಾರೆ, ಇವರು ಹೇಗಿದ್ದಾರೆ, ಇವ್ರದ್ದು ವರ್ಕಿಂಗ್ ಸ್ಟೈಲ್ ಹೇಗಿದೆ ಅನ್ನೋದು ಕಂಪ್ಲೀಟ್ ಆಗಿ ಕಂಪಲ್ಸರಿ ವಾಚ್ ಮಾಡಬೇಕು. ಇದರಲ್ಲಿ ಕೂಡ ಹಾಗೆ ಇನ್ನೂ ಅಷ್ಟು ಡೆವಲಪ್ ಆಗಲಿಲ್ಲ ನಮ್ಮ ಇನ್ಸ್ಟಿಟ್ಯೂಷನ್. ಬಟ್ ಅದು ಮುಂದಲ್ಲಿ ಆಗತ್ತೆ. ಅಂದರೆ ಕರ್ನಾಟಕದಲ್ಲಿ ಒಂದು ಒಳ್ಳೆ ಪಾಯಿಂಟ್ ಇರ್ಬೋದು, ಕೆಟ್ಟದ ಪಾಯಿಂಟ್ ಇರ್ಬೋದು. ಏನಂದರೆ ಜನರು ತುಂಬ ಏನಂದರೆ ಐಡೆಂಟಿಫೈ ಮಾಡ್ತಾರೆ. ಯಾರಾದರೂ ತಪ್ಪು ಮಾಡ್ತಾ ಇದ್ರೆ 100% ಅದು ಪಾಯಿಂಟ್ ಔಟ್ ಮಾಡ್ತಾರೆ. ಅದು ನೀವು ಮೀಡಿಯಾದವ್ರು ಇರ್ಬೋದು, ಜನರಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು. ಸೊ ನಾವು ಅದನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ನಾವು ಆ್ಯಂಡ್ ನಮ್ಮವರು ಅದನ್ನು ಮಾಡಿದರೆ ಅದು ಕಂಪಲ್ಸರಿ ಕ್ಷಮೆ ಪ್ರಶ್ನೆ ಇರಲ್ಲ. ಪ್ರೊಸೀಜರ್ ಏನಿದೆ ಪ್ರೊಸೀಜರ್ ಆಗಲೇಬೇಕು. ಅದು ಕೆಲವೊಬ್ಬರು ಅಂದರೆ ಈ ಎಲ್ಲರೂ ಅಂತ ಹೇಳೋದಿಲ್ಲ ನಾನು, ಸ್ವಲ್ಪ ಜನ ಈ ಸರ್ಕಾರಿ ಕಚೇರಿಗಳಲ್ಲಿ ಹೋದಂತಹ ಸಂದರ್ಭದಲ್ಲಿ ನಿಮ್ಮನ್ನ ಲೋಕಾಯುಕ್ತರಿಗೆ ಹಾಕೊಟ್ಬಿಡ್ತೀನಿ, ಟ್ರ್ಯಾಪ್ ಮಾಡಿಸ್ಬಿಡ್ತೀನಿ, ಕರೆಕ್ಟ್ ಅನ್ನೋ ಒಂದು ಭಯ ಬೀಳಿಸುವಂಥದ್ದು. ಮತ್ತು ಅವರಿಂದನೂ ಕೂಡ ಸರ್ಕಾರಿ ಅಧಿಕಾರಿಗಳು ತುಂಬ ಜೆನ್ಯೂನಾಗಿ ಕೆಲಸ ಮಾಡೋರು ಇದ್ದಾರೆ, ಕರೆಕ್ಟ್. ಸೊ ಅವ್ರಿಗೂ ಕೂಡ ತೊಂದರೆ ಕೊಡುವಂಥವ್ರು ಸ್ವಲ್ಪ ಜನ ಅವ್ರ ಹತ್ರನೇ ದುಡ್ಡು ಕೀಳುವಂಥ ಕೆಲಸ ಮಾಡ್ತಾರೆ. ಅಂಥವ್ರಿಗೆ ಏನು ವಾರ್ನಿಂಗ್ ಕೊಡ್ತೀರಿ ಸರ್? ಸೊ ಅಲ್ಲ, ಅಂಥವ್ರು ವಾರ್ನಿಂಗ್ಗಿಂತ ಅದು ಫಸ್ಟ್ ತಪ್ಪು. ನೀವು ಇತ್ತೀಚೆಗಲ್ಲಿ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿದ್ದು ಕೆಲವು ಕೇಸಸ್. ಫಸ್ಟು ನಾನು ಮರ್ತೋಗಿದ್ದು ಒಂದು ಪಾಯಿಂಟ್ ಏನಂದರೆ, ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಲೋಕಾಯುಕ್ತದೊಂದು ಬೋರ್ಡ್ ಇದೆ, ಹೆಲ್ಪ್ ಲೈನ್ ಇದೆ. ಜನರು ಅದು ನಾನು ನೋಡಬೇಕು. ಅದ್ರ ಗ್ರೀವೆನ್ಸ್ ಇದ್ರೆ ಇಮಿಡಿಯೇಟ್ ಲೋಕಾಯುಕ್ತ ಹೆಲ್ಪ್ ಲೈನ್ ಇದೆ, ಲೋಕಾಯುಕ್ತ ಲ್ಯಾಂಡ್ಲೈನ್ ನಂಬರ್ ಇದೆ, ಅದಕ್ಕೆ ಫೋನ್ ಮಾಡ್ಬೋದು ಅವರು. ಸೊ ನೀವು ಹೇಳಿದಂಗೆ EC ಆಕ್ಟ್ ಅಲ್ಲೇ ಒಂದು ಕಾನ್ಸೆಪ್ಟ್ ಇದೆ, ರಿವರ್ಸ್ ಟ್ರ್ಯಾಪ್ ಅಂತಿದೆ. ಸೊ ಬೇಸಿಕಲಿ ಅವರು ಪಬ್ಲಿಕ್ ಸರ್ವೆಂಟ್ ಕೂಡ ಯಾರಾದ್ರೂ ಇವರು ಫೋರ್ಸ್ ಮಾಡಿ ದುಡ್ಡು ತಗೊಳ್ಳಿ ಅಥವಾ ಬೇರೆ ತಗೊಳ್ಳಿ ಅಂತ ಫೋರ್ಸ್ ಮಾಡ್ತಿದ್ರೆ ಅವ್ರು ರಿವರ್ಸ್ ಟ್ರ್ಯಾಪ್ ಮಾಡಿಸ್ಬೋದು. ಅದು ಅವಕಾಶ ಇದೆ. ರಿವರ್ಸ್ ಟ್ರ್ಯಾಪ್ ಅಂತಾರೆ ಅದನ್ನು. ಸೊ ಪಬ್ಲಿಕ್ ಸರ್ವೆಂಟ್ ಕಂಪ್ಲೇಂಟ್ ಕೊಟ್ಟು ರಿವರ್ಸ್ ಟ್ರ್ಯಾಪ್ ಮಾಡಿಸ್ಬೋದು. ಅಂಡ್ ಆ ಥರ ಇದ್ರೆ ಇಮಿಡಿಯೇಟ್ ನಮಗೆ ತಿಳಿಸಿದ್ರೆ ಅಂಥವ್ರ ಮೇಲೆ ನಾವು ಲೋಕಾಯುಕ್ತದಲ್ಲಿ PC ಆಕ್ಟಲ್ಲಿ ಒಳಗಡೆ ಸೆಕ್ಷನ್ ಇಲ್ಲ ಪ್ರೈವೇಟ್ ಅವ್ರಿಗೆ ಡೈರೆಕ್ಟ್. ಬಟ್ ನಾವು ಚೀಟಿಂಗ್ ಇರ್ಬೋದು, ಬೇರೆ ಎಕ್ಸ್ಟಾರ್ಷನ್ ಇರ್ಬೋದು, ಈ ಕೇಸಸ್ ಹಾಕ್ಬೋದು ಅವ್ರ ಮೇಲೆ. ಸೊ ಅದು ಇಮಿಡಿಯೇಟ್ ಕ್ರಿಮಿನಲ್ ಕೇಸ್ ಆಗುತ್ತೆ. ನೀವು ಹೇಳ್ತಾ ನಂಗೆ ಪ್ರೈವೇಟ್ ಕೆಲವು ಆರ್ಗನೈಸೇಷನ್ಸ್ ಇರ್ತವೆ, ಕೆಲವು ಜನರು ಇರ್ತಾರೆ, ಅವ್ರು ಹೋಗಿ ನಮ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳ್ಕೊಂಡು ವಸೂಲಿ ಮಾಡೋದು. ಆ ಥರ ಇಮಿಡಿಯೇಟ್ ಪಬ್ಲಿಕ್ ಸರ್ವೆಂಟ್ಸ್ ಶುಡ್ ಕಮ್ ಅಪ್. ಆ್ಯಂಡ್ ನೀವು ಹೇಳಿದ್ದು ಕರೆಕ್ಟು, ಇಲ್ಲ ಪಬ್ಲಿಕ್ ಸರ್ವೆಂಟ್ಸು ಭ್ರಷ್ಟರಾಗಿದ್ದಾರೆ ಅಂತ ನಾವು ಹೇಳಬಾರ್ದು. ಜೆನ್ಯೂನ್ ಆಗಿ ಕೆಲಸ ಮಾಡೋರು ಇರ್ತಾರೆ, ಅವ್ರನ್ನ ಹರಾಸ್ಮೆಂಟ್ ಮಾಡ್ತಾರೆ, ಅವರು ಮುಂದೆ ಬರಬೇಕು. ಮುಂದೆ ಬಂದು ಅವರು ಹೇಳಬೇಕು. ನಾವು ಅಂತವ್ರ ಮೇಲೆ ಇಮಿಡಿಯೇಟ್ ನಾರ್ಮಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾವು. ಸೊ ಅದು ಕೂಡ ಇದೆ, ಅದೇನು ಭಯ ಇಲ್ಲ ಸರ್. ಕೊನೆಯದಾಗಿ ಆಸ್ ಎ SP ಆಗಿ ಪೂರ್ತಿ ಸ್ಟೇಟ್ಗೆ ಒಂದು ಮೆಸೇಜ್ ಕೊಡೋ ಹಾಗಿದ್ರೆ ಏನು ಮೆಸೇಜ್ ಕೊಡ್ತೀರಾ ಸರ್ ಸಾರ್ವಜನಿಕರಿಗೆ? ನಂದು ಓನ್ಲಿ ಏನಂದರೆ ಎಸ್ಪೆಷಲಿ ಬ್ಯಾಂಗ್ಳೂರು, ಯಾಕೆಂದರೆ ನಾನು ಬ್ಯಾಂಗ್ಳೂರು ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರು ಪಬ್ಲಿಕ್ ಎಸ್ಪೆಷಲಿ ಸರ್ಕಾರಿ ಆಫೀಸ್ಗಳಲ್ಲಿ ನಿಮ್ಮ ಕೆಲಸಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ ಅಥವಾ ನಿಮ್ಮ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು
ದಯವಿಟ್ಟು ನಿರ್ಭೀತಿಯಾಗಿ ನಮ್ಮ ಕಚೇರಿಗೆ ಬರಬೇಕು. ಯಾಕೆಂದ್ರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇನ್ನೂ ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಯಾಕೇನೋ ನಮ್ಮ ನಮ್ಮ ಟ್ರ್ಯಾಪ್ ಕೇಸಸ್ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಜನರು, ನಾನು ಮುಂಚೆ ಅಗೇನ್ ಮತ್ತೆ ಹೇಳ್ತಾ ಇದ್ದೆ, ರಿಪೀಟ್ ಮಾಡ್ತೇನೆ, ಟ್ರ್ಯಾಪ್ ಕೇಸಸ್ ಜನರು ಎಷ್ಟು ಜನ ಬರ್ತಾರೋ ಅಷ್ಟು ಟ್ರ್ಯಾಪ್ ಕೇಸಸ್ ನಮಗೆ ಮಾಡಕ್ಕೆ ಸಾಧ್ಯ ಇರ್ತದೆ. ಟ್ರ್ಯಾಪ್ ನಾವು ಮಾಡಕ್ ಆಗೋದಿಲ್ಲ. ಕಂಪ್ಲೇಂಟ್ ಇರಬೇಕು ಕಂಪಲ್ಸರಿ, ಅಂದ್ರೆ ಎಫೆಕ್ಟೆಡ್ ಪಾರ್ಟಿ ಇರಬೇಕು. ಸಾರ್ವಜನಿಕರು ಸಹಕಾರ ಇದರಲ್ಲಿ ತುಂಬಾ ಬೇಕು. ಯಾಕೆಂದ್ರೆ ಸಾರ್ವಜನಿಕರು ನಮ್ಮ ಹತ್ರ ಬಂದು ಸರ್ ಈ ತರ ಆಗ್ತಾ ಇದೆ, ಈ ತರ ದುಡ್ಡು ಕೇಳ್ತಾ ಇದೆ. ಅಗೇನ್ ಪ್ರತಿ ಒಂದು ಕೇಸು ಕಂಪಲ್ಸರಿ ಟ್ರ್ಯಾಪ್ಗೆ ಹೋಗತ್ತೆ ಅನ್ನೋದು ಇಲ್ಲ. ಅದು ಯಾಕೆಂದ್ರೆ ಇದ್ರಲ್ಲಿ ನಾನು ಹೇಳ್ದಂಗೆ ಪ್ರೊಸೀಜರ್ ತುಂಬಾ ಇದೆ, ಪ್ರತಿಯೊಂದು ಟ್ರ್ಯಾಪ್ ಆಗುತ್ತೆ. ಬಟ್ ನೀವು ಒಂದ್ಸಲ ಹೊರಗಡೆ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡೋದು ಶುರು ಮಾಡಿದ್ರೆ ಐದರ್ ಪೊಲೀಸ್ ವಿಂಗ್ ಅಥವಾ ಜುಡಿಷಿಯಲ್ ವಿಂಗ್ ಅದನ್ನು ಸಾಲ್ವ್ ಮಾಡುತ್ತೆ. ಅಂಡ್ ಜನರಿಗೊಂದು ಧೈರ್ಯ ಬರುತ್ತೆ. ಸರ್ಕಾರಿ ಅಂದ್ರೆ ಅವ್ರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಏನೋ ದುಡ್ಡು ಕೇಳಿದ್ರೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಈ ಒಂದು ಅವ್ರ ಮಾರ್ಗ ಲೋಕಾಯುಕ್ತ ಇದೆ ಅಂತ ಅವ್ರು ನೆನಪಿಸ್ಕೊಂಡು ಈ ಸೈಡ್ ಬಂದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲಿ ಹೋಗ್ಬೇಕು, ಲೋಕಾಯುಕ್ತ ಹತ್ರ ಬರಬೇಕು. ಆ ಥರ ಒಂದು ಮನಸ್ಥಿತಿ ಎಸ್ಪೆಷಲಿ ಬೆಂಗಳೂರಲ್ಲಿ ಬಂದರೆ ಇನ್ನೂ ಟ್ರ್ಯಾಪ್ ಕೇಸಸ್ಸು ತುಂಬ ಆಗುತ್ತೆ ಅಂತ ನನ್ನ ಆಸೆ ಇದೆ. ಸೊ ದಯವಿಟ್ಟು ಮೆಸೇಜ್ ಏನಂದರೆ, ದಯವಿಟ್ಟು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಲೋಕಾಯುಕ್ತರ ಪೊಲೀಸರ ಹತ್ರ ಅಥವಾ ಲೋಕಾಯುಕ್ತ ಸಂಸ್ಥೆ ಹತ್ರ ಬಂದು ನೀವು ಕಂಪ್ಲೇಂಟ್ ಕೊಡಬೇಕು. ಇಡೀ ಸರ್ಕಾರಿ ವ್ಯವಸ್ಥೆ, ಆಫೀಸ್ಗಳು, ಕಚೇರಿಗಳೇ ಭ್ರಷ್ಟರು ಅಂತ ಹೇಳ್ತಾ ಇಲ್ಲ. ತುಂಬ ಜನನೇ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೂ ಕೆಲವೊಬ್ಬರು ಲಂಚ ತಗೊಳ್ಳೋದನ್ನೇ ಕೆಲಸ ಮಾಡ್ಕೊಂಡಿರ್ತಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿರ್ತಾರೆ ಸರ್. ಅಂಥವ್ರನಿಗೆ ಖಡಕ್ಕಾಗಿ ಏನು ವಾರ್ನಿಂಗ್ ಕೊಡ್ತೀವಿ? ಕಂಪಲ್ಸರಿ ಕಾನೂನಂತೆ ತುಂಬ ಸ್ಟ್ರಿಕ್ಟ್ ಇದೆ. ಎನಿ ಕೇಸ್ ಡಿಸ್ಪ್ರಪೋರ್ಷನ್ಸ್, ಟ್ರ್ಯಾಪು, ಇಲ್ಲಾಂದರೆ ಕ್ರಿಮಿನಲ್ ಮಿಸ್ಕಂಡಕ್ಟ್, ಯಾವುದರಲ್ಲಿ ನೀವು ಸಿಕ್ಕಾಕೊಳ್ತೀರಾ. ನೀವು ಕಂಪ್ಲೀಟಾಗಿ ಇಮ್ಯೂನ್ ಆಗಿದ್ದೀವಿ, ನಮ್ಮನ್ನು ಯಾರು ಮುಟ್ಟಲ್ಲ ಅನ್ನೋ ಅಪೋಹ ಮಾತ್ರ ತೆಗಿಬೇಕು. ಅದೊಂದು ವಾರ್ನಿಂಗ್ ಅಂತಲ್ಲ, ಬಿಕಾಸ್ ವಾರ್ನಿಂಗ್ ನಾನು ಒಬ್ಬರಿಗೆ ಕೊಡೋಕ್ಕಾಗಲ್ಲ. ಬಟ್ ನಮ್ಮ ಕಡೆಯಿಂದ ಕಂಪಲ್ಸರಿ PC ಆ್ಯಕ್ಟ್ ಒಳಗಡೆ ಸ್ಟ್ರಿಕ್ಟ್ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸಾಕಷ್ಟು ವಿಷಯಗಳನ್ನ ಅರ್ಥ ಮಾಡಿಸಿದ್ರಿ. ನನಗೂ ಕೂಡ ಕೆಲವೊಂದು ವಿಷಯಗಳು ಗೊತ್ತಿರಲಿಲ್ಲ. ತುಂಬ ವಿಷಯಗಳನ್ನ ತಿಳಿಸ್ಕೊಟ್ರಿ. ತುಂಬ ಯೂಸ್ ಆಗುತ್ತೆ, ಉಪಯೋಗ ಆಗುತ್ತೆ ಅನ್ಸುತ್ತೆ ಸಾರ್ವಜನಿಕರಿಗೆ ಈ ಒಂದು ಶೋ ನೋಡಿದ್ರೆ. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ಅದ್ಭುತ ವಿಷಯಗಳನ್ನ ಶೇರ್ ಮಾಡ್ಕೊಂಡು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಶಿವಪ್ರಕಾಶ್ ದೇವರಾಜ್ ಸರ್ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಂತಂದರೆ ಏನೋ ಒಂದು ಭಯದ ವಾತಾವರಣದಲ್ಲಿ ಯಾರೂ ಕೂಡ ಇರೋದು ಬೇಡ. ಸಂಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರಾಗಿರ್ಬಹುದು, ಜಡ್ಜ್ ಸಾಹೇಬರಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಇರ್ತಾರೆ, ನಿಮ್ಮ ಸಹಾಯಕ್ಕಿರ್ತಾರೆ. ಯಾವುದೇ ಸರ್ಕಾರಿ ಅಧಿಕಾರಿ ಏನಾದ್ರೂ ಕೂಡ ಲಂಚಕ್ಕೆ ಬೇಡಿಕೆ ಇಡುವಂಥದ್ದು ಅಥವಾ ನಿಮ್ಮಿಂದ ಏನಾದರೂ ಬೇರೆ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಇವೆಲ್ಲ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಸಹಾಯಕ್ಕೆ ಲೋಕಾಯುಕ್ತ ಸಂಸ್ಥೆ ಇದ್ದೇ ಇರುತ್ತೆ. ಆ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ನೀವು ಖಂಡಿತವಾಗ್ಲೂ ಲೋಕಾಯುಕ್ತ ಪೊಲೀಸರ ಬಳಿ ಬರಬಹುದು. ಮತ್ತು ಲೋಕಾಯುಕ್ತ ಸಂಸ್ಥೆ ಯಾವಾಗಲೂ ಕೂಡ ನಿಮ್ಮ ಸಹಾಯಕ್ಕಿರುತ್ತೆ. ಹೆಚ್ಚು ಏನು ಭ್ರಷ್ಟಾಚಾರ ಏನು ನಡೆಯುತ್ತೆ ಸಂಸ್ಥೆಗಳಲ್ಲಿ, ಆ ಸಂಸ್ಥೆಗಳ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡುವಂಥದ್ದು, ಅಲ್ಲಿ ಒಳಗಡೆ ಇರುವಂಥವರ ಅಧಿಕಾರಿಗಳ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡುವಂಥದ್ದು ಮತ್ತು ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡುವಂತಹ ಕೆಲಸವನ್ನು ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ಹೀಗಾಗಿ ಅವರಿಗೆ ಲೋಕಾಯುಕ್ತ ಪೊಲೀಸರಿಗಾಗಿರ್ಬೋದು ಮತ್ತು ಸಂಸ್ಥೆಗಾಗಿರ್ಬೋದು ಜನರ ಸಹಕಾರ ತುಂಬ ಇಂಪಾರ್ಟೆಂಟು. ಮತ್ತು ಯಾವ ರೀತಿ ಲೋಕಾಯುಕ್ತ ಸಂಸ್ಥೆ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ವಿವರಣಾತ್ಮಕವಾಗಿ ಶಿವಪ್ರಕಾಶ್ ದೇವರಾಜ್ ಸರ್ ಹೇಳಿದ್ದಾರೆ. ನಿಮಗೂ ಕೂಡ ಸಾಕಷ್ಟು ವಿಷಯಗಳು ಗೊತ್ತಾದವು ಅಂತ ನಾನು ಭಾವಿಸ್ತೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.